How are you, Mr. Lankesh? Fine, Mr. Lokesh. How are you? Nice pollution. ಸೂಪರ್. ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ S23 and Clinic Plus. Special partners ಶಂಕರ ಅಮೃತ and Exit No Entry. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಅವಾಗಿಂದ ಗಮನಿಸ್ತಾ ಇದ್ದೀನಿ, ಯಾಕೆ ಒಂಥರ ನೋಡ್ತಾ ಇದ್ದೀರಾ ನೀವು ನನ್ನ? ಒಂಥರ ನೋಡ್ತಾ ಇನ? ಆಕ್ಚುಲಿ ನೀವು ನನ್ನ ಆತರ ನೋಡೋ ಹಾಗಿಲ್ಲ. ಇಟ್ ಈಸ್ ಕಾನೂನು ಬಾಹಿರ. ಇಲ್ಲ ಇಲ್ಲ, ಹೌದು, ನೀವು ನನ್ನ ಹೆಸರು ಹಿಡಿದು ಕೂಡ ಕರೆಯೋ ಹಾಗಿಲ್ಲ, ಅದನ್ನು ಕೂಡ ಕಾನೂನು ಬಾಹಿರ. ಯಾಕೆ? ಆಶ್ಚರ್ಯ ಆಗ್ತಿದ್ಯಾ ನಿಮ್ಗೆ? ಹೌದು, ಈ ಕಾನೂನು ಅನ್ನೋದು ಒಂಥರ ವಿಚಿತ್ರವಾಗಿರೋರ್ನ ಸರಿ ಮಾಡುತ್ತೆ. ಆದ್ರೆ ಜಗತ್ತಲ್ಲಿ ಸುಮಾರು ಕಡೆ ವಿಚಿತ್ರವಾದ ಕಾನೂನುಗಳೇ ಇದೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೆಲ್ ಯು. ಈಗ ನಮ್ ಕಡೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಏನಾದ್ರೂ ಊಟ ಹಾಕ್ತಿವಿ, ಆದ್ರೆ ಸಿಂಗಾಪುರಲ್ಲಿ ಪಾರಿವಾಳಕ್ಕೆ ಕಾಳು ಹಾಕೋದು ಕಾನೂನು ಬಾಹಿರ. ಓಹೋ, You know that? ವ್ಯಾನ್ ಕೇಸ್ ಬಂದು ಹಿಡ್ಕೊಂಡು ಹೋಗ್ತಾರೆ. ಪಾರಿವಾಳ ಮಾತ್ರ ಅಷ್ಟೇ ಅಲ್ವಾ? ಕರೆಕ್ಟ್. ನೀವು ಪಾರಿವಾಳಕ್ಕೆಲ್ಲ ಹಾಕ್ತೀರಾ? ನೀವು ಬರೀ ಬೇರೆ ಕಡೆ ಕಾಳು ಹಾಕ್ಬೋದಲ್ವಾ? ಹೌದೌದು, ನೀವು ಕಾಳು ಹಾಕ್ಬೋದು. ಅದೆಲ್ಲ ನೀವು ಎಕ್ಸ್ಪರ್ಟ್ ಅಲ್ವಾ? ಆಮೇಲೆ ಇನ್ನೊಂದೇನಂದ್ರೆ, ಈ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಫ್ರೆಂಡ್ಸ್ ಹತ್ರ ಮಗ ಒಂದ್ ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡ್ಕೊಡೋ ಅಂತ ಶೇರ್ ಮಾಡ್ಕೋತೀವಿ. ಇಲ್ಲಾಂದ್ರೆ ಅಕ್ಕಪಕ್ಕದ ಮನೆಯಿಂದ ಪಾಸ್ವರ್ಡ್ ಗೊತ್ತಿದ್ರೆ ವೈಫೈಗೆ ಹೆಂಗೋ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಸಿಂಗಾಪುರ್ ಅಲ್ಲಿ ಒಂದು ರೂಲ್ ಇದೆ, ಕಂಡವರ ವೈಫೈಗೆ ಯಾವುದೇ ಕಾರಣಕ್ಕೂ ನಾವು ಕನೆಕ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಇಟ್ ಈಸ್ ಇಲ್ಲೀಗಲ್, ಜೈಲ್ಗೆ ಹಾಕ್ತಾರೆ. ಈ ತರದ ವಿಚಿತ್ರವಾದಂತ ಕಾನೂನುಗಳನ್ನ ಒಂದಷ್ಟು ಅಧ್ಯಾಯ ಮಾಡಿ ನಿಮ್ ಮುಂದೆ ತಗೊಂಡ್ಬಂದು ಹೇಳ್ತಾನೆ ಇರ್ತೀನಿ. ಈಗ ಲಾಕ್ ಡೌನ್ ಅಂದಾಗ ನಮ್ಗೆಲ್ಲ ವೈಫೈ, ಟಿವಿ, ವೆಬ್ ಸೀರೀಸು, ಟಿವಿ ಸೀರಿಯಲ್ಸು ಇದೆಲ್ಲ ಇತ್ತು. ಆದ್ರೆ ಅದೆಲ್ಲ ಇತ್ತು, ನಾವು ಆರಾಮಾಗಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು. ಅಯ್ಯಪ್ಪ, ನನ್ ಕೈಲಿ ಆಗ್ತಾ ಇಲ್ಲಪ್ಪ, ನಂಗೆ ಹಿಂಸೆ, ನನ್ಗೆ ತಲೆ ಕೆಟ್ಟೋಗಿದೆ, ಆಚೆ ಕಡೆ ಬಿಡಿ ಅಂತ ಎಲ್ಲ ತುಂಬಾ ಜನ ತುಂಬಾ ಕಾಮೆಂಟ್ಸ್ ಹಾಕೋರು, ಮಾತಾಡೋರು. ಆದ್ರೆ ಈ ಲಕ್ಸುರಿಗಳು ಯಾವುದು ಇಲ್ದೇನೆ ಮುಂಚೆನೆ ಲಾಕ್ ಡೌನ್ ಆಗಿದ್ದವರು ಅಂತಂದ್ರೆ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್. ಸೀಸನ್ 7 ಕಂಟೆಸ್ಟೆಂಟ್ಸ್ ಇವರು ಬಿಗ್ ಬಾಸ್ ಮುಗಿದ್ಮೇಲೆ ವೆರಿ ಅನ್ಫಾರ್ಚುನೇಟ್ಲಿ ಕರೋನಾ ಬಂದಿರೋದ್ರಿಂದ ನಾವೆಲ್ಲ ಲಾಕ್ ಡೌನ್ ಆಗಿದ್ವಿ, ಎಲ್ಲೂ ಕಾಣಿಸ್ಕೊಂಡಿಲ್ಲ. ಈಗ ಮಜಾ ಮನೆಯಲ್ಲಿ ಬಂದು ಕಾಣಿಸ್ಕೊತಾ ಇದ್ದಾರೆ. So let us welcome Shine Shetty, Deepika Das and Harish Raj. ಓಕೆ, ಹೌ ಆರ್ ಯು? ಹೇಗಿದ್ರಿ ಎಲ್ರು? ಗುಡ್. ವೆರಿ ನೈಸ್. ವೆಲ್ಕಮ್ ಟು ಮಜಾ ಟಾಕೀಸ್. ಬಿಗ್ ಬಾಸ್ ಆದ್ಮೇಲೆ ಎಲ್ಲೆಲ್ಲೂ ಕಾಣಿಸ್ಕೊತಾ ಇದ್ರಿ, ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರೂ ಮನೆಯಲ್ಲಿ ಸಿಗಾಕೊಂಡಿದ್ದ ಕಾರಣ ಇವತ್ತು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಂಗಾಯ್ತು ನಾವು. ಸೊ ಆಕ್ಚುಲಿ 3 ತಿಂಗಳು ಪ್ಲಸ್ 4 ತಿಂಗಳು 7 ತಿಂಗಳು. ಹೌದು, ನಮ್ಗೆ. ಬನ್ನಿ ಕೂತ್ಕೊಳ್ಳಿ. ಫೀಲ್ ಎಟ್ ಸೋಫಾ, ಪ್ಲೀಸ್ ಕಮ್. ಬಿಗ್ ಬಾಸ್ ಅಲ್ಲಿ ಆದ್ಮೇಲೆ ಫಸ್ಟ್ ಟೈಮ್ ಮಜಾ ಟಾಕೀಸ್ ಸೆಟ್ ಬರ್ತಾ ಇರೋದ್ರಿಂದ ಖಾಲಿ ಕೈಯಲ್ಲಿ ಬರಬಾರ್ದಲ್ವಾ? ಅದಕ್ಕೆ ಸ್ವಲ್ಪ ಏನೋ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಖಾಲಿ ಕೈಯಲ್ಲಿ ಹೇಳಿದ್ದು, ಇದು ಕೈಯಲ್ಲಿ ತುಂಬಿಸ್ಕೊಳಕ್ ಆಗಲ್ಲ. ಅಲ್ಲ ಮಿಸ್ಟರ್ ಲೋಕೇಶ್, ಅಡ್ಜಸ್ಟ್ ಮಾಡ್ಕೊಂತಾರೆ, ಕೈ ತುಂಬಿಸ್ಕೊಂತಾರೆ. ಇದು ನಮ್ಮ ಫುಡ್ ಟ್ರಕ್ ಇಂದ ನಿಮಗೋಸ್ಕರ ಮಾಡ್ಕೊಂಡು ತಂದಿರುವಂತಹ ಎಲ್ಲ ಡಿಶಸ್. ಒಳಗೆ ಏನಿದೆ ನೋಡೋಣ. ಸುಮ್ನೆ ಕವರ್ ನೋಡ್ಬಿಟ್ಟು ವಾವ್ ಅಂದ್ರೆ ಇದು ಕಾಯಿ ಬೆಲ್ಲ. ವಾವ್, ಹೂರ್ಣ. ಅದು ನೀರ್ ದೋಸೆ ಜೊತೆ ತಿನ್ನೋದಕ್ಕೆ. ಓಕೆ, ರವೆ ಉಂಡೆ ಸರ್, ತುಂಬಾ ಚೆನ್ನಾಗಿದೆ. ತಿಂತೀರಾ ಅಂತ ಕೇಳಿದೆ. ಸಬ್ಬಕ್ಕಿ ಇಡ್ಲಿ ಚಟ್ನಿ, ಬನ್ಸು, ಮಂಗಳೂರು ಬನ್ಸ್, ಗೋಳಿ ಬಜೆ, ಗೋಳಿ ಬಜೆ, ಗಸಗಸೆ ಪಾಯಸ. ವಾವ್, ಅವ್ರ ಕೈಯಲ್ಲಿ ತಗ್ಸಿದಕ್ಕೆ ಏನ್ ಬಂತು ನೋಡಿ. ಇದೇನಾದ್ರು ಸೀಕ್ರೆಟ್ ಟಾಸ್ಕ್ ನಿಮ್ಗೆ? ನೀರ್ ದೋಸೆ ಸೂಪರ್.
ಶೆಟ್ರೆ ಹಾ ಮೀನಿಜ್ಜ ನಮ್ ಫುಡ್ ಟ್ರಕ್ ಫುಲ್ ವೆಜ್, ಅದಕ್ಕೆ ಇಲ್ಲಿ ಬರೀ ವೆಜ್ ಇದೆ. ನಿಮ್ಗೆ ಮೀನು ಅದೆಲ್ಲ ಅವ್ರಿಗೆ ಕೊಟ್ಬಿಡಿ. ಅವ್ರಿಗೆ ಕೊಟ್ಟಿಲ್ಲ, ಅದಾದ್ಮೇಲೆ ನಿಮ್ಗೆ. ಇದೆಲ್ಲ ತಾವೇ ಮಾಡಿದ್ದ ಹೆಂಗೆ? ಹಾ ನಮ್ಮ ಅಮ್ಮನ ಕಸರತ್ತು ಇದೆ. ಒಳ್ಳೆ ಮೆನು. ಫ್ಯಾಂಟಾಸ್ಟಿಕ್. ವಾಟ್ ಈಸ್ ಯುವರ್ ಫೇವರೇಟ್ ಇನ್ ದಿಸ್? ನೀರ್ ದೋಸೆ. ಇನ್ ದಿಸ್ ಅಂದೆ, ಇನ್ ದಿಸ್ ಅದಕ್ಕೆ ಅಲ್ಲಿಲ್ಲ. ದಿಸ್ಗೆ ಹೋಗಿದ್ದು ನೀರ್ ನಾನು. ದೋಸೆ. ನೀರ್ ದೋಸೆ ತಿನ್ನಿಸ್ಬಿಡೋಣ. ಹಾ. ನಿಂಗೆ ವಾಟ್ ಫೇವರೇಟ್? ಈತೇನೆ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಹೌದು ದೀಪಿಕಾ, ಬ್ಯಾಂಕಾಕ್ ಹೋಗಿದ್ದಾಗ ದುಡ್ಡಿರ್ಲಿಲ್ಲ, ಕ್ರೆಡಿಟ್ ಕಾರ್ಡ್ ವರ್ಕ್ ಆಗ್ತಿಲ್ಲ, ಆದ್ರೂ ಯು ಸರ್ವೈವ್ ಫಾರ್ ಅ ಹೋಲ್ ಡೇ ವಿತೌಟ್ ಮನಿ. ಹೆಂಗೆ? ಒಂದ್ ಸ್ವಲ್ಪ ಎಲ್ಲೋ ಹೆಸರು ಮಾಡಿದ್ದು ಉಪಯೋಗ ಆಯ್ತು ಅಂತ ಅನ್ಸುತ್ತೆ. ಹಾ ಬ್ಯಾಂಕಾಕಿಗೆ ನಮ್ ಕರ್ನಾಟಕದವರೇ ಒಂದಿಬ್ರು ಬಂದಿದ್ರು. ಹಾ ಸೊ ಅವ್ರು ನನ್ನನ್ನ ನೋಡ್ಬಿಟ್ಟು, ಮ್ಯಾಮ್ ನಿಮ್ ಫ್ಯಾನು ಮ್ಯಾಮ್, ನಾನು ನಿಮ್ ಸೀರಿಯಲ್ ಎಲ್ಲ ನೋಡ್ತಾ ಇದ್ದೆ, ನಿಮ್ಮ ಏನೋ ಆಕ್ಟಿಂಗ್ ಎಲ್ಲ ಚೆನ್ನಾಗ್ ಮಾಡ್ತೀರಾ ಮ್ಯಾಮ್ ಅಂತೆಲ್ಲ ಮಾತಾಡಿದ್ರು. ಸೊ ನನ್ನ ಹತ್ರನೂ ಬೇರೆ ಕೈಯಲ್ಲಿ ಕ್ಯಾಶ್ ಇಲ್ಲ, ಏನಿಲ್ಲ. ಸೊ ತಿನ್ಬೇಕಾಗಿತ್ತು. ಆಕ್ಚುಲಿ ನನ್ನ ಹತ್ರ ಇಂಡಿಯನ್ ಕರೆನ್ಸಿ ಇತ್ತು, ಬಟ್ ಅದನ್ನ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಸಕ್ ಆಗ್ಲಿಲ್ಲ. ಸ್ವಲ್ಪನೇ ಇತ್ತು, ಅಲ್ಲಿಗೆ ಬೇಕಾಗಿದ್ದಷ್ಟು ಇರ್ಲಿಲ್ಲ. ಸೊ ಅವ್ರು ಮಾತಾಡ್ಸಿದ್ರು. ಮಾತಾಡಾದ್ಮೇಲೆ ಸುಮ್ನೆ ಒಂದ್ಸರಿ ಸುಮ್ನೆ ಏನೋ ಫಾರ್ಮಾಲಿಟಿ ಸೇಕ್ ಅವರು ಬನ್ನಿ ನಮ್ ಜೊತೆ ಇವತ್ತು ಏನೋ ಲಂಚ್ ಮಾಡಿ ಅಂತ ಕರೆದ್ರು. ಬನ್ನಿ ಅಂದ್ಬಿಟ್ಟು ಮುಂಚೆ ಹೋಗ್ಬಿಟ್ರು. ನಾನು ಯೂಶಲಿ ಎಲ್ಲೋ ಹೋಗಲ್ಲ, ಅವತ್ ಕರೆದ ತಕ್ಷಣ ಹೌದಾ ಸರಿ ಬನ್ನಿ ಅಂತ ಅಲ್ಲೇ ಜೊತೆಗೆ ಹೊರಟೋಗ್ಬಿಟ್ಟೆ ಅವರಿಗೆ. ಹಾ ಅಂದ್ರೆ ಅಲ್ಲೇ ಹೋಗ್ಬಿಟ್ಟು ಊಟ ಹಿಂಗಿದ್ರು ಬೇಕಾಗಿತ್ತಲ್ಲ, ಚೆನ್ನಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಬಂದೆ. ಸದ್ಯ ಇವಾಗ ಒಂದು ಟೈಮಿಗೆ ಮುಗೀತು, ಇನ್ನೊಂದು ಆಲ್ಮೋಸ್ಟ್ ಇನ್ನೊಂದು 12 to 14 hours ಸರ್ವೈವ್ ಆಗ್ಬೋದು ಅಂತ. ಸೊ ಆತರ ಯೋಚನೆ ಮಾಡ್ಕೊಂಡೆ. ಸೊ ಅವತ್ತು ಅವ್ರು ನನ್ಗೊಂಥರ ದೇವ್ರ ತರ ಅವತ್ ಬಂದು ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ನನಗೆ ಅವತ್ತಿನ ದಿನ. ನೆಕ್ಸ್ಟ್ ಟೈಮ್ ಯು ಗೋ ಟು ನನ್ ಬ್ಯಾಂಕಾಕ್ place ಮಾಡಿದ್ರು. ಪ್ಲೀಸ್ ಟೇಕ್ ಹಿಸ್ ನಂಬರ್. ಅವ್ರ ಮನೆ ಎಲ್ಲ ಇದೆ ಅಲ್ಲಿ, ಅವ್ರದ್ದು ಅಪಾರ್ಟ್ಮೆಂಟ್ ಎಲ್ಲ ಇದೆ. ಸೊ ಯೂಸ್ ಆಗುತ್ತೆ. ಏನಾದ್ರು ಈ ತರ ಎಮರ್ಜೆನ್ಸಿ ಇತ್ತು ಅಂದ್ರೆ ಹಿ ವಿಲ್ ಹೆಲ್ಪ್ ಯು. ಅಲ್ಲ ರೀ, ಏನ್ರಿ ನಂಬರ್ ಬ್ಯಾಂಕಾಕಲ್ಲಿ ಎಲ್ಲಿ ಕೋಸುಮಾಯ್. ಕಲಾಸಿಪಾಳ್ಯ. ಏನದು ಕೋಸುಮಯ? ಏನಂಗಂದ್ರೆ ದಟ್ಸ್ ಅನದರ್ ಪ್ಲೇಸ್. ಅಲ್ಲಿ ಸಿಟಿಸನ್ಶಿಪ್ ಸಿಕ್ಕಿದೆ ಅವ್ರಿಗೆ. ಅಲ್ಲ ನಾವಿದ್ದೇವೆ ಸಲ ಹೋಗ್ಬಿಟ್ಟಿದ್ದಾರೆ ಅಂತನಾ? ಲೋಕಲ್ ಐಟ್ ಅಲ್ಲಿ ಬ್ಯಾಂಕಾಕ್ ಅಲ್ಲಿ ಅವ್ರದ್ದು. ನನಗೆ ಸಿಟಿಸನ್ಶಿಪ್ ಸಿಕ್ಕಿದೆ. ಅಲ್ಲಿನ ರಾಜ ಇರೋನ್ ದತ್ತನ್ ತಗೊಂಡಿದ್ದಾರೆ. ನಿಮ್ ಬಾಯರ್ಕೆ ಹಂಗೆ ಆಗ್ಲಿ. ಹೌದು ಹರೀಶ, ಹಾ ನಿನ್ಗೆ ಲಂಗೋಟಿ ಹಾಕೊಂಡು ತುಂಬಾ ಎಂಬರಾಜ್ ಆಯ್ತಂತಲ್ಲ, ಯಾಕೆ? ಲಂಗೋಟಿ ಹಾಕೊಂಡ್ರೆ ವಾಟ್ ಈಸ್ ರಾಂಗ್? ಇಟ್ಸ್ ಫೈನ್. ಹಾಗೇನಿಲ್ಲ. ಮತ್ತೆ ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ. ಹೌದು ಹಾ. ಸಾಕು, ಬಟ್ ನೀರಲ್ಲಿ ಮುಳುಗ್ಬಿಟ್ರೆ ಅಲ್ಲ ಸರ್. ಅಂತೂ ಇಂತೂ ಪ್ರೀತಿ ಬಂತು ರಮ್ಯ ಅವ್ರ ಜೊತೆ ಆ ಪಿಕ್ಚರ್ ಅಲ್ಲಿ. ಹೆಂಗೆ ಅಂದ್ರೆ ನಾನು ಪ್ಲೇಯಿಂಗ್ ದ ಸೆಕೆಂಡ್ ಲೀಡ್, ಆದಿತ್ಯ ಅಂತ ಹೀರೋ. ಅವ್ರನ್ನ ನನ್ ಊರಿಗೆ ಕರ್ಕೊಂಡು ಹೋದಾಗ ಬಾರೋ ನೀನು ಸ್ನಾನ ಮಾಡು ಅಂತಾನೆ. ನಾನು ಇಲ್ಲೇ ಬಾತ್ರೂಮ್ ಇಲ್ವಾ ಅಂತಾನೆ. ಇಲ್ಲೆಲ್ಲ ಓಪನ್ ಅಮ್ಮ ಬಾ ನೋಡು ಅಂತ ಅಲ್ಲೇ ಶರ್ಟ್ ಪಿಚ್ ಹಾಕ್ತೀನಿ, ಪ್ಯಾಂಟ್ ಪಿಚ್ ಹಾಕ್ತೀನಿ, ಒಳಗಡೆ ಲಂಗೋಟಿ ಇರ್ಬೇಕು. ನಾನು ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಹಿಂಗೆ ಪರವಾಗಿಲ್ವಾ, ಇದು ಅಂಡರ್ವೇರ್ ಆದ್ರೂ ಹಾಕೊಳ್ತೀನಿ ಸರ್. ಬೇಡ ಅದು ಆಕ್ಚುಲ್ ಹಳ್ಳಿ ಕಡೆ ಹಂಗೆ ಇರ್ಬೇಕು, ಚೆನ್ನಾಗಿರುತ್ತೆ. ಎಲ್ಲ ಸರ್ ಜೀನ್ಸ್ ಒಳಗಡೆ ಲಂಗೋಟಿ ಇದೆ, ಪರವಾಗಿಲ್ಲ ಹಾಕೊಳ್ಳಿ. ಹಾಕೊಂಡು ತೆಗೆದ ತಕ್ಷಣ ಓಕೆ, ಅಲ್ಲಿಗೆ ಶಾರ್ಟ್ ಮುಗಿಯುತ್ತೆ ಅಂದ್ರೆ. ಇಲ್ಲ ಸ್ನಾನ ಬೇರೆ ಮಾಡೋ ಶಾರ್ಟ್ ಬೇರೆ. ಇವತ್ತಿಗೂ ನೀವು ಪಿಕ್ಚರ್ ತೆಗೆದ್ ನೋಡಿ, ಸ್ನಾನ ಒದ್ದೆ ಬಟ್ಟೆ ಒದ್ದೆ ಬರೀ ಲಂಗೋಟಿ. ನೀನ್ ಲಂಗೋಟಿ ಹಾಕಿರೋದು ನಾವ್ ಯಾಕೆ ತೆಗೆದ್ ನೋಡ್ಬೇಕು? ಅದನ್ನ ಹೇಳ್ಬೋದು. ಪಿಕ್ಚರ್ ಅಲ್ಲಿ ತೆಗೆದ್ ನೋಡಿ ಬೇರೆ, ಲಂಗೋಟಿನೇ ನೋಡಕ್ ಆಯ್ತಾ ಇಲ್ಲ ಇಲ್ಲಿ. ತೆಗೆದ್ ಬೇರೆ ನೋಡ್ತಾರೆ, ಅದು ಒದ್ದೆ ಆಗಿರೋದು. ಸೈನ್ 50 ಪೈಸದ ಲವ್ ಸ್ಟೋರಿ ಇದೆ ಅಂತ ಪೋಸ್ಟ್ ಕಾರ್ಡ್. ವೆರಿ ಇಂಟ್ರೆಸ್ಟಿಂಗ್. ಯಾರಿಗೆ ಬರ್ದಿದ್ದು, ಏನಕ್ಕೆ ಬರ್ದಿದ್ದು? ಫಸ್ಟ್ ಮಣಿಪಾಲ್ ಅಲ್ಲಿ ಓದ್ತಾ ಇದ್ದೆ ನಾನು. ಇದಕ್ಕಿದ್ದಂಗೆ ಅಲ್ಲೊಂದು ಒಳ್ಳೆ ಸ್ಕೂಲಲ್ಲಿ ಎಕ್ಸಾಮ್ ಬರ್ದು ಹೆಂಗ್ ಪಾಸ್ ಆಗಿ ಒಂದು ಅಡ್ಮಿಷನ್ ಸಿಕ್ತಲ್ಲಿ. ಸೊ ಮಿಡ್ಲಲ್ಲೇ ಬಿಟ್ಟೋಗ್ಬಿಟ್ಟೆ. ಆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು ಹುಡುಗಿ ಮೇಲೆ ಒಂದ್ ಸ್ವಲ್ಪ ಹೆವಿ ಕ್ರಶ್ ಇತ್ತು. ನಾನು ಅವಾಗ ಸ್ಕೆಚ್ ಹಾಕ್ದೆ. 8ನೇ ಕ್ಲಾಸಿಂದಾನೆ ಲವ್ ಶುರು ಮಾಡಿದ್ರೆ PUC ಡಿಗ್ರಿ ಎಲ್ಲ ಮುಗಿಯೋಷ್ಟ್ರಲ್ಲಿ ಮದುವೆ ಆಗ್ಬೋದು, ಅಂದ್ರೆ ಇಷ್ಟು ವರ್ಷ ಲವ್ ಮಾಡಿದೀನಿ ಅಂತಾನು ತೋರ್ಸ್ಕೋಬೋದಲ್ಲ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಈಗ ಬಿಟ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಅಂತ ಪೋಸ್ಟ್ ಕಾರ್ಡ್ ಅಲ್ಲಿ ಅವಳಿಗೆ ಲವ್ ಲೆಟರ್ ಎಲ್ಲ ಬರೆಯಕ್ ಶುರು ಮಾಡಿದೆ. ನಿನ್ ಕಣ್ ಚಂದ ಉಂಟು, ನಾನು ಇಲ್ಲಿ ಶಾಲೆಯಲ್ಲೆಲ್ಲ ಸರಿ ಉಂಟು, ಖುಷಿಯಾಗಿದ್ದೆ, ನೀನ್ ಸಹ ಅಲ್ಲಿ ಖುಷಿ ಇದ್ದಿ ಅಂತ ಎನ್ನಿಸ್ತೇನೆ ನಾನು ಅಂತ ಹೇಳಿ ಮೇಲೆ ಕಣ್ ಚಂದ ಉಂಟು ಅಂತ ಅಕ್ಷರದಲ್ಲಿ ಬರ್ದಿದ್ದೀನಿ, ಕೆಳಗಡೆ ಕಣ್ಣಿನ ಚಿತ್ರ ಬಿಡಿಸಿದ್ದೆ. ಆಯ್ತು, ಇದನ್ನ ಪೋಸ್ಟ್ ಮಾಡಿದೆ. ನೆಕ್ಸ್ಟ್ ಮತ್ತೊಂದು ವಾರ ಬಿಟ್ಟು ಮತ್ತೊಂದು ಲೆಟರ್ ಬರ್ದೆ. ನನ್ಗೆ ನಿನ್ ನಗು ಎಲ್ಲ ತುಂಬಾ ಇಷ್ಟ, ಡೈರೆಕ್ಟ್ ಆಗಿ ತುಟಿ ಚಂದ ಇದೆ ಅಂತ ಹೇಳಕ್ಕಾಗಲ್ವಲ್ಲ, ನಗು ಎಲ್ಲ ತುಂಬಾ ಇಷ್ಟ ಅಂತ. ಲಾಸ್ಟಿಗೆ ಕೆಳಗಡೆ ಒಂದು ತುಟಿ ಚಿತ್ರ. ಅಷ್ಟಕ್ಕೆ ನಿಲ್ಸಿದ್ರ? ಇಲ್ಲ ಇಲ್ಲ ಅಂದ್ರೆ ಬಿಡ್ಸಕ್ ಬರ್ತಿದ್ದಿದ್ದು ಇಷ್ಟೇ, ಅದಕ್ಕೆ ಅಲ್ಲಿಗೆ ನಿಲ್ಸ್ದೆ. ಇದೆಲ್ಲ ಆಯ್ತು, ತುಂಬಾ ವರ್ಷ ಆಯ್ತದ. ಆಮೇಲೆ 2-3 ಈಗ ಹೆಂಗೆ
ನೀವು ನಾನು ಇವ್ರಿಗೆ ಮೆಸೇಜ್ ಮಾಡಿದ್ರೆ ಇವ್ರು ತುಂಬಾ ಚೆನ್ನಾಗಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಿದ್ರೆ ನಾನು ಮೆಸೇಜ್ ಮಾಡ್ತಾ ಇರ್ತೀನಿ. ಮೆಸೇಜ್ ಮಾಡಿ ಮಾಡಿ ಇವ್ರ ರಿಪ್ಲೈ ಸರಿಯಾಗಿ ಬಂದಿಲ್ಲ ಅಂದ್ರೆ ಮತ್ತೆ ಯಾಕೆ ಇವ್ರು ಹಿಂದೆ ಬೀಳ್ತೀವ? ಇಲ್ಲ, ಅದೇ ತರ ನಾನು ಲೆಟರ್ ಬರ್ದೆ ಆ ಕಡೆಯಿಂದ ಲೆಟರ್ ಮೆಸೇಜ್ ಮಾಡ್ತಾ ಇದ್ದೀರಾ ನೀವು? ಅಲ್ಲಲ್ಲ ನಾ ಎಕ್ಸಾಂಪಲ್ ನಾನೇನೋ ಕಳಿಸ್ತಾ ಇದ್ದೀನಿ ನಿನಗೂ ಆಗಿದೆ ಸುಮ್ಮನೆ ಅದೇ ಅವ್ನು ಹೇಳಿ ನಾನು ಹೇಳ್ತಾ ಇದ್ದೀನಿ. ಮದುವೆ ಆಗಿದೆ, ನಿನ್ ಮದುವೆ ಆಗಿಲ್ವಾ? ಆಗಿದೆ, ನನಗಿಂತ ಸೀನಿಯರ್. ಆಮೇಲೆ ರಿಪ್ಲೈ ಬರ್ಲಿಲ್ಲ. ತುಂಬಾ ವರ್ಷ ಆದ್ಮೇಲೆ ಈ ತರ ಡಿಸ್ಕಸ್ ಮಾಡ್ತೀವಿ. ಇವಾಗ ನೀವು ಹೆಂಗ್ ಕೇಳಿದ್ರಿ ಹಿಂಗಾದ್ಮೇಲೆ ಯಾರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ, ಈ ತರ ಲೆಟರ್ ಬರ್ದೆ ಹಂಗೆ ಎಲ್ಲಿಗೆ ಬರ್ದೆ ಅಂತ ಯಾರೋ ಕೇಳಿದ್ರು ಪ್ರಶ್ನೆ. ಇನ್ನೆಲ್ಲಿ ಬರೆಯಕ್ಕಾಗತ್ತೆ, ಅವಳ ಮನೆ ಅಡ್ರೆಸ್ ಗೊತ್ತಿರುತ್ತಾ? ಸ್ಕೂಲಿಗೆ ಬರ್ದೆ ಅಂತ. ಸ್ಕೂಲಿಗೆ ಬರ್ದೆ ಅಂತೆಲ್ಲ ಹೇಳಿದ್ಮೇಲೆ ನೆನಪಾಯ್ತು, ಸ್ಕೂಲಿಗೆ ಬರ್ದ್ನಲ್ವಾ ಫಸ್ಟ್ ಟೀಚರ್ಗೆ ಹೋಗುತ್ತೆ, ಟೀಚರ್ ತಗೊಂಡೋಗಿ ಪ್ರಿನ್ಸಿಪಲ್ ಕೊಡ್ತಾರೆ, ಪ್ರಿನ್ಸಿಪಲ್ ತಗೊಂಡೋಗಿ ಅಲ್ಲ ಅದೇ ಖಂಡಿತ ಅವಳಿಗೆ ಹೋಗಿರಲ್ಲ ಬಿಡಿ. ಅದಾದ್ಮೇಲೆ ಆ ಸ್ಕೂಲಿಗೆ ಯಾವಾಗೆಲ್ಲ ಹೋಗಿದ್ದೀನೋ ಹೋದಾಗೆಲ್ಲ ನಾನು ಸುಮ್ನೆ ನೋಡೋದು, ಈ ಟೀಚರ್ಗೆ ಏನಾದ್ರು ಸಿಕ್ಕಿರ್ಬೋದಾ, ಈ ಟೀಚರ್ಗೆ ಏನಾದ್ರು ಸಿಕ್ಕಿರ್ಬೋದಾ, ಅಂದ್ರೆ ಓಲ್ಡ್ ಸ್ಟೂಡೆಂಟ್ಸ್ ಡೇ ಸಾಧನೆ ಮಾಡಿರೋರು ಅಂತೆಲ್ಲ ಕರೀತಾರಲ್ಲ. ಈಗ ಹುಡುಗಿಗೆ ಬರ್ದಿರೋದು ಟೀಚರ್ ಓದಿ ಟೀಚರ್ ಏನಾದ್ರು ಲವಲ್ ಬಿದ್ದೋಗ್ಬಿಟ್ಟಿದ್ರೆ? ಹೌದಲ್ವಾ ಅಂದ್ರೆ ಏನೋ ಆ ತರದ್ ಆಗಿರುತ್ತೆ, ಆದಷ್ಟು ಮತ್ತೆ ಎಡಿಟ್ ಮಾಡಿ ಹೇಳಿರ್ತಾರೆ. ಹೌದಾ? ಮತ್ತೆ ಏನೋ ಅನುಭವಿಸ್ತರು, ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ ನಮ್ಗಿಂತ ಜಾಸ್ತಿ. ಅವರಿಂದ ನಾವು ತುಂಬಾ ಕಲ್ತಿದೀವಿ. ಈ ಸಲ ಬಿಗ್ ಬಾಸ್ ಸೀಸನ್ 7 ಅಲ್ಲಿ ನಾವು ರಾತ್ರಿ ಆದ್ರೆ ಸಾಕು ಇವ್ರ ಬೆಡ್ಡಲ್ಲೇ ಇರ್ತಾ ಇದ್ವಿ. ಅಪ್ಪ ಏನಪ್ಪ ಏನೇನೋ ಹೊಸದ್ ಹೇಳ್ತಾ ಇದ್ರೆ ಇವ್ರ ಬೆಡ್ಡಲ್ಲಿ? ಆದ್ರೆ ಅವರು ನಮ್ಗೆಲ್ಲ ಹೇಳ್ಕೊಡೋ ಅಂದ್ರೆ ನನ್ ಬೆಡ್ ಅಲ್ಲಿ ಒಂದ್ ನಿಮಿಷ ನನ್ ಬೆಡ್ ಅಲ್ಲಿ ಕೂತ್ಕೊಂಡು ಡಿಸ್ಕಷನ್. ದಿನ ರಾತ್ರಿ ಆದ್ರೆ ಇವ್ರ ಬೆಡ್ಡಲ್ಲಿ ಇರ್ತಾ ಇದ್ವಿ, ಅವ್ರು ನಮ್ಗೆ ಹೇಳ್ಕೊಡೋ. ವಾಟ್ ಈಸ್ ಇಟ್, ಹೌ ಈಸ್ ಇಟ್? ಬೇಜಾರಂತ ರೂಮ್ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಡಿಸ್ಕಷನ್ ಅಷ್ಟೇನೆ, ಬೇರೆ ಏನಿಲ್ಲ. ಪಾಪ ಶೈನು ಊಟಕ್ಕಿಂತ ನಮ್ಗೆ ಅಷ್ಟೊಂದೆಲ್ಲ ಊಟ ತಂದ್ಕೊಟ್ಟಿದ್ದು. ಆದ್ರೆ ನಮ್ಮ ಮನೆಯವ್ರು ನೋಡಿ, ಯಾರು ಒಂದ್ ಚೂರು ಬಂದಿರೋ ಅತಿಥಿಗೆ ಏನಾದ್ರು ಬೇಕು ಅಂತಾನು ಕೇಳಲ್ಲ. ರೇ ಭಟ್ರೆ, ಮನೆಗೆ ಗೆಸ್ಟ್ ಬಂದಿದ್ದಾರೆ, ಸ್ವಲ್ಪ ತಿನ್ನೋದಕ್ಕೆ ಏನಾದ್ರು ವಿಚಾರಿಸ್ಕೊಳ್ರಿ, ಬರ್ರಿ ಬೇಗ. ಕರೆದ್ರೆ ಜಾನು. ಒಂದು ಸಣ್ಣ ಇಂಟ್ರೊಡಕ್ಷನ್. ನಮ್ಮ ಮನೆ ಭಟ್ರಿದಾರಲ್ಲ, ಅವರ ಅಣ್ಣನ ಮಗಳು ಈ ತರ ಆಡ್ತಾ ಇರ್ತಾಳೆ. ಮನೆ ಕೆಲಸ ಮಾಡೋದು, ಕನ್ನಡ ಸಿನಿಮಾ ನೋಡೋದು, ಇವೆರಡೇ ನಾನ್ ಮಾಡೋದು. ಅವ್ರ ಯಾಕೆ ನನ್ನ ಹಾಗೆ ನೋಡೋದು? ಅವ್ರೆಲ್ರು ಹಂಗೆ ನೋಡೋದು. ನೀನ್ ನ್ಯೂ ಕಮರ್ ಅಲ್ವಾ, ಸ್ವಲ್ಪ ಜಾಸ್ತಿ ನೋಡ್ತಾ ಇದಾರೆ. ಸೃಜಾನು ಕುಚಿಕು ಕಾಂಚನ, ಅವಳಿನ ಕೂಗು, ಮೂಗನ ಸೇಡು, ಜೋಡಿ ಹಕ್ಕಿ. ಗೆಸ್ಟ್ ಗಳಿಗೆ ಏನಾದ್ರು ತಂದು ಇಕ್ಕಿ ಹೋಗಿ. ಏ ಅಪ್ಪ ಇಕ್ಕಿ ಬೇಡ, ತಂದು ಕೊಟ್ರೆ ಸಾಕು. ಮನೆ ಕೆಲಸ ಎಲ್ಲ ಬಾಕಿ ಉಳಿದಿದೆ, ಕಸ ಹೊಡಿಬೇಕು, ಸಾರಿಸ್ಬೇಕು, ಬಟ್ಟೆ ಹೋಗ್ಬೇಕು, ಎಲ್ಲ ನೀನೇ ಮಾಡ್ಬೇಕು. ಅಯ್ಯೋ, ನೀವ್ ಹೇಳೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ. ಅಪ್ಪ ನೀನ್ ಹೆಚ್ಚಿಗೆ ಏನು ಮಾಡ್ಬೇಡ, ಎಷ್ಟು ಹೇಳ್ತೀನೋ ಅಷ್ಟನ್ ಮಾಡು. ಎಲ್ಲೋ ರೆಡ್ ರೆಡ್ ರೆಡ್. ಏನು? ನೀವು ನಿಮ್ ಸೀರೆ ಎಲ್ಲೋ ಅಂದ್ರೆ ನಾನು ನಿಮ್ ಬ್ಲೌಸ್ ಕಲರ್ ರೆಡ್ ಅಂದೆ. ಸಿಲ್ಲಿ ಫೆಲ್ಲೋ. ಏ ಹಾಯ್. ಹಾಯ್. ವರು ಅಂಡ್ ಎಜಿಲಾ ಅವರಿಬ್ರಿಗೆ ಮಾತ್ರ ಗೊತ್ತಿರೋ ಸೈನ್ ಲ್ಯಾಂಗ್ವೇಜ್. ಓಕೆ, ಈಗ ಬಿಗ್ ಬಾಸ್ ನವರು ಈ ಮನೆಗ್ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ. ಇದಾರಲ್ಲ ಇಲ್ಲಿ. ನನ್ ನೋಡಕ್ ಒಬ್ರಲ್ಲ, ಇಬ್ಬಿಬ್ರು ಹ್ಯಾಂಡ್ಸಮ್ ಆಗಿರೋರು. ಇವಾಗ ಬಂದಿದ್ದಕ್ಕೆ ಸಾರ್ಥಕ ಅನ್ಸುತ್ತೇನಪ್ಪ? ಅಲ್ರಿ, ಓಕೆನಾ? ಇವಾಗ ಓಕೆನಾ? ಅಲ್ಲ ಬರುವವರೇ ಇರ್ಬೋದು ನಿಮ್ಗೆ. ಅಲ್ಲಿ ದೀಪಿಕಾ ದಾಸ್ ಅವರು ಇದಾರೆ. ನೀವ್ ಹೆಂಗೆ ಗಂಡಸರು ನೋಡಲ್ವೋ ಹಂಗೆ ಇವ್ರು ಹೆಂಗಸರು ನೋಡಲ್ಲ ಬಿಡಿ. ನೀವ್ ಯಾಕೆ ಈ ತರ ಬರ್ನಿಂಗ್ ಮೂಡಲ್ ಬಂದಿದ್ದೀರಾ ಅದನ್ನ ಹೇಳಿ ಫಸ್ಟ್. ಮೋಸ, ಅನ್ಯಾಯ. ಮತ್ಯಾರಿಗೆ ಮಾಡಿದ್ರಿ? ನಾನ್ ಮಾಡಿದ್ದಲ್ಲ, ಇಜಿಲಾ ಈ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಗೆ, ಅವಳಿಗೆ ಮಾತ್ರ ಅಲ್ಲ, ವರ್ಲ್ಡ್ ವೈಡ್ ಇರೋ ನನ್ನೆಲ್ಲ ಲೇಡಿ ಫ್ಯಾನ್ಸ್ಗೆ ದೊಡ್ಡ ಅನ್ಯಾಯ ಆಗಿದೆ. ಯಾವ ತರ ಅನ್ಯಾಯ? ಅದಕ್ಕೆ ನನ್ಗೆ ಇವತ್ತೇ ಇಲ್ಲೇ ಉತ್ತರ ಸಿಗ್ಬೇಕಾಗಿದ್ದೆ. ಹೌದು 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 ಅಕ್ಕ, ನೀವ್ ಹೇಳೋ ಕರೆಕ್ಟ್ ಆಗೇ ಇದೆ. ನಾನು ಅಕ್ಕನ ನಿನ್ನ ನಿನ್ ನಿನ್ ಅಯ್ಯೋ, ನಿನ್ನ ಕಣ್ಗಳು ಕಿತ್ ಬಿಡ್ತಾರಂತೆ, ಅದನ್ನ ಹೇಳಕ್ ಬಂದ್ರು ಅವರು. ಮುಂದುವರ್ಸಿ ನೀವು. ಸರಿಯಾಗಿ ವಯಸ್ಸಿಗೆ ಇವಳಿಗೆ ಮದ್ವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ವಯಸ್ಸಿನ ಮಗಳಿರೋಳು.
ಅವ್ರು ನನ್ನ ಬೈತಿದ್ದಾರೆ. ನೀನು ತಲೆ ಕೆಡ್ಸ್ಕೊಬೇಡ, ಸಿಸ್ ಅಂತ ಕರೆದು ಬಿಡು. ಯಂಗರಾದ್ರೂ ಆಗ್ಬೋದು, ಎಲ್ಡರ್ ಆದ್ರೂ ಆಗ್ಬೋದು, ಯಾರಾದ್ರೂ ಡಿಸೈಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಜಾನು. ಜಾನು ಅಲ್ಲ ಶ್ರೂ ಜಾನು. ಅದು ಎಳ್ದಿದ್ದು ಸುಜಾನು ಅಂತ ಬಂದ್ಬಿಡ್ತು ಅಷ್ಟೇ. ಓ ಹಂಗ್ ಬಾ ದಾರಿಗೆ. ರಾಣಿ ಇಲ್ಲ ಅಂತ ಏನಾದ್ರೂ ಆಟ ಆಡ್ಬೇಕಲ್ಲ. ಅಜಯ್ ಅವಳಿಗೆ ಅವಳೆ ಅಜಯ್ ಸುಮ್ನೆ ನಿಂತ್ಕೊ, ನಿನ್ ಗೊತ್ತಾಗಲ್ಲ ಇವ್ರು ಈ ಲೆವೆಲ್ ಏನ್ ಗೊತ್ತಾ ಇವ್ರದ್ದು ಅಲ್ಲಿದ್ದಾರೆ. ಕರೆಕ್ಟ್ ಆಗಿ ಹೇಳ್ದೆ ಕಣ ಸೃಜಾ, ಇದು ಕರೆಕ್ಟ್ ಮಾತು. ಕರೆಕ್ಟ್ ಅಜ್ಜಿನೇ ಗೋಲ್ಡ್ಗೆ ಗೋಲ್ಡ್ ಮೇಕಪ್ ಹಾಕ್ದಂಗಿದೆ. ಈಗ ಅನ್ಯಾಯ ಆಗಿದೆ. ಅನ್ಯಾಯ ಆಗಿದೆ. ಎಲ್ಲಾಗಿದೆ? ಎಲ್ಲಾಗಿದೆ? ಬಿಗ್ ಬಾಸ್ ಅಲ್ಲಿ ಆಗಿದೆ. ಬಿಗ್ ಬಾಸ್ ಅಲ್ಲಿ ಆಗಿದೆ. ಬಿಗ್ ಬಾಸ್ ಅಲ್ಲ, ಹಾ ಬಿಗ್ ಬಾಸ್ ಅಲ್ಲ. ಹೆಂಗೆ? ಅದ್ ಏನಾಯ್ತು ಅಂದ್ರೆ ಬಾರ ಚಿನ್ನಿ, ಬಾರ ಬಾರ, ಹತ್ರ ಬರೋ. ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ಬಾರೋ ರಾಜಲ್ಲ. ಇಲ್ಲ ಸರ್, ಎರಡು ವಿಷಯ ಸರ್. ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್, ಇನ್ನೊಂದು ಭಯ ಸರ್. ಭಯನ ಯಾಕಮ್ಮ? ಹುಲಿ ತನ್ನ ಕೈಯಲ್ಲಿ ಕ್ಯಾಡ್ಬರೀಸ್ ಇಟ್ಕೊಂಡು ಬಾರೋ ಚಿನ್ನ ಅಂದ್ರೆ ಯಾವನಾರು ಹೋಯ್ತಾನ ಸರ್. ಮುಂಚೆ ಎಲ್ಲ ನೀನ್ ಬಂದಾಗ ರಾಣಿ ಮನೇಲಿ ಇರೋಳಲ್ಲ, ಅದಕ್ಕೆ ಬೈತಾ ಇದ್ದೆ. ಇವಾಗ ಅವಳಿಲ್ಲ, ಹೋಗ್ಬಿಟ್ಲು. ಏನ್ ಸರ್, ನಿಮ್ಗೊಂದ್ ಸ್ವಲ್ಪನೂ ಮನುಷ್ಯತ್ವ ಹೆಂಡತಿ ಬಗ್ಗೆ ಫೀಲಿಂಗ್ಸ್ ಇಲ್ವಾ ಸರ್? ಯಾಕಪ್ಪ, ನಾನೇನ್ ಮಾಡ್ದೆ? ಅವಳು ಹೋಗ್ಬಿಟ್ಲು ಅಂದ್ರು ಘಟದ ತರ ಹಿಂಗೆ ನಿಂತಿದಿರಲ್ಲ ಸರ್. ಮಕ ಮುಚ್ಚಲ್ಲ. ಅವಳೇನ್ ಹೋಗ್ಬಿಟ್ಲು ಅಂದ್ರೆ ಸತ್ತೋದ್ಲು ಅಂತ ಹೇಳಿಲ್ಲ ಕಣೋ, ತೀರ್ಥ ಯಾತ್ರೆಗೆ ಹೋಗಿದ್ದಾಳ ಕಣೋ. ಅನ್ಕೊಂಡೆ ಬೇರೆ ಬೇರೆ ವೆರೈಟಿ ಪ್ರಸಾದ ತೀರ್ಥ ಎಲ್ಲ ಮಾಡಿ ಫೇಸ್ಬುಕ್ ವಾಟ್ಸಪ್ಗೆ ಎಲ್ಲ ಡಿಪಿಗೆ ಹಾಕ್ತಾ ಇದ್ರು ಸರ್. ಅಲ್ಲ ಕಣ, ನೀನ್ ಇನ್ನೂ ಫಾಲೋ ಮಾಡೋದ್ ಬಿಟ್ಟಿಲ್ವೇನಾ? ಆಫ್ಲೈನ್ ಅಲ್ಲಿ ಫಾಲೋ ಮಾಡಕ್ ನೀವು ಬಿಡ್ತಿರ್ಲಿಲ್ವಲ್ಲ, ಅದಕ್ಕೆ ಆನ್ಲೈನ್ ಫಾಲೋ ಮಾಡ್ತಾ ಇದ್ವಿ. ಏನೋ ಅದು ತಬ್ಲೆ ತಗೊಂಡ್ ಮಕ್ಕ ಹಾಕೊಂಡೆ ಸರ್. ಇದು ಒಂಥರ 2 in 1 ಸರ್. ತುಂಬಾ ಜನ ಇದ್ದಾಗ ಮಾಸ್ಕ್ ತರ ಮುಚ್ಕೋತೀನಿ, ಇಲ್ಲ ಅಂದ್ರೆ ಆಸ್ಕ್ ಮಾಡ್ತೀನಿ ಸರ್. ಹಲೋ, ಭಿಕ್ಷೆ ಹಾಕಿ ಪ್ಲೀಸ್ ಅಂತ. ಹೌದೇನೋ, ಅದು ಕೈಯಲ್ಲಿ ಹಬ್ಬು ಆಗಿದೆ ಸರ್. ಇದು ಹಬ್ಬು ಅಲ್ಲ ಸರ್. ಇನ್ನೇನ್ ಗಬ್ಬುನ? ಅಲ್ಲ ಸರ್, ಜನ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ ಸರ್. ಭಿಕ್ಷೆ ಕೇಳಿದ್ರೆ ನೋ ಚೇಂಜ್ ಅಂತಾರೆ ಸರ್. ಅದಕ್ಕೆ ಏನ್ ಮಾಡ್ತೀವಿ, ಸೀದಾ ಅವ್ರ ಮೊಬೈಲ್ ತೋರ್ಸಿದ್ರೆ ಅವ್ರ ಮೊಬೈಲ್ ಅಲ್ಲಿ ಪಿನ್ ಅಂತ ಸ್ಕ್ಯಾನ್ ಹಾಕಿ ಅವ್ರ ಅಕೌಂಟ್ ಇಂದ ಕಾಸು ನಮ್ಮ ಭಿಕ್ಷೆಯಾಗಿ ನಮ್ಮ ಅಕೌಂಟ್ ಬಂದ್ಬಿಡ್ತದೆ ಸರ್. ಕೈ ತೋರ್ಸ್ಕೊ. ಏನ್ ಸರ್, ಫಸ್ಟ್ ಟೈಮ್ ಆಗ್ತಾ ಇದ್ದೀರಾ? ನಾನ್ ಸ್ಕ್ಯಾನ್ ಮಾಡ್ತೀನಿ. ಹಾಕಿ ಸರ್, ಚೆನ್ನಾಗಿ ಹಾಕಿ ಸರ್. 5,000 ಹಾಕಿ. ಮೆಸೇಜ್ ಬಂತು ಸರ್, ಮೆಸೇಜ್. ಏನ್ ಸರ್ ಇದು? ಏನಾಯ್ತು? 5,000 ರೂಪಾಯಿ ನನ್ನ ಅಕೌಂಟ್ ಇಂದ ಖಾಲಿ ಆಗ್ಬಿಟ್ಟಿದೆ. ನೀನು QR ಕೋಡ್ ಹಾಕೊಂಡಿದ್ಯಲ್ಲ, ನಾನು ಹೊಸ ಆಪ್ ಹಾಕೊಂಡಿದೀನಿ UR ಕೋಡ್ ಅಂತ. ನಾನ್ ಸ್ಕ್ಯಾನ್ ಮಾಡಿದ್ರೆ ನಿನ್ನ ಅಕೌಂಟ್ ಇಂದ ನನ್ನ ಅಕೌಂಟ್ ಬಂದ್ಬಿಡುತ್ತೆ. ಏನ್ ಸರ್ ಇವ್ರು ತಿರ್ಕೊಂಡ್ ತಿನ್ನೋರ್ನ ಹಿಡ್ಕೊಂಡ್ ಕಾಸು ಕಿತ್ಕೊಂಡವ್ರು ಸರ್. ಹಲೋ, ಸಿಡ್ದು ಬದ್ನೆಕಾಯಿ ಕೂದ್ಲೋನೆ. ಇಲ್ಲೊಂದು ಇಂಪಾರ್ಟೆಂಟ್ ಡಿಸ್ಕಷನ್ ನಡೀತಾ ಇದೆ, ಮಧ್ಯ ಏನ್ ಬಂದೆ ನೀನು? ಏನ್ ಡಿಸ್ಕಷನ್? ಬಿಗ್ ಬಾಸ್ ಅಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದಾರೆ. ನೋಡೋ ಸೃಜಾ, ಈ ಬಿಗ್ ಬಾಸ್ ಸೀಸನ್ 1 ಇಂದ ಬಿಗ್ ಬಾಸ್ ಸೀಸನ್ 7 ತನಕ ಯಾರ್ ಧ್ವನಿ ಇತ್ತು ಹೇಳು? ಬಿಗ್ ಬಾಸ್ ಇತ್ತು, ಇನ್ಯಾರ್ದಿರುತ್ತೆ? ಅದ್ ಗೊತ್ತು ಕಣೋ, ಗಂಡಸ್ರ ಧ್ವನಿ ಇದೆ. ಹೌದು. ಅಂದ್ರೆ ಏನ್ ಅರ್ಥ ಈಜಿಲ್ಲ? ಬಿಗ್ ಬಾಸ್ ಅಂದ್ರೆ ಬರೀ ಗಂಡಸ್ರ? ಹೌದು, ಮಹಿಳೆಯರು ಇರ್ಬೇಕಾಯ್ತಲ್ವಾ? ಅಲ್ವಾ? ಕರೆಕ್ಟ್. ಹೆಣ್ಣಿಗೆ ಇದು ಹೆಣ್ಣಿನ ಶೋಷಣೆ, ಇದು ಸರಿ ಹೋಗ್ಬೇಕು ಅನ್ನೋದೇ ನನ್ನ ಘೋಷಣೆ. ಹೌದೌದು, ಹೆಣ್ಣಿಗೆ ಹೆಣ್ಣಿನ ಸಮಾನತೆಗೆ ಬೆಲೆ ಕೊಡದೆ ಇರೋ ಬಿಗ್ ಬಾಸ್ ನಲ್ಲಿ ನೆಕ್ಸ್ಟ್ ಟೈಮ್ ಇಂದ ಲೇಡಿ ವಾಯ್ಸ್ ಬರ್ಲೇಬೇಕು. ಎಸ್. ಓ, ಗೊತ್ತಾಯ್ತು. ಈ ಅಮ್ಮ ವಾಯ್ಸ್ ಕೊಡೋದಕ್ಕೆ ಎಲ್ಲ ಪ್ಲಾನ್ ಅಲ್ಲ ರೀ. ಬಿಗ್ ಬಾಸ್ ವಾಯ್ಸ್ ಕೊಡೋದಕ್ಕೆ ಬಂದಿದ್ದೀರಲ್ಲ, ಸರಿನಾ ಇದು? ಹೋಗ್ರಿ ಕೆಲಸ ನೋಡ್ಕೊಳ್ರಿ, ಹೋಗ್ರಿ. ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಈ ವಿಷಯದಲ್ಲಿ
ನಮ್ ಸಿಸ್ಗೆ ಸಪೋರ್ಟ್ ಮಾಡೋದು. ಲೇ ಕುಚ್ಚಿಕ್ಕು ನಾನು ಸೇರ್ಸ್ಕೊಂಡ್ ಹೇಳಿಕ್ ಹೋಗಿಪ್ಪ. ಕುಚ್ಚಿಕ್ಕು ಕಾಂಚನ ರಂಗಿ ತರಂಗ. ಮರಣ ಮೃದಂಗ. ನಿನ್ ಕೆಲ್ಸ ಹೇಳಿದೆ ತಾನೆ, ಕಸ ಹೊಡಿಬೇಕು, ಸಾರಿಸ್ಬೇಕು, ಬಟ್ಟೆ ಹೋಗ್ಬೇಕು, ಹೋಗು ನಿನ್ ಕೆಲ್ಸ ನೋಡ್ಕೋ, ಹೋಗು ಹೋಗು. ನೋಡೋ, ಸುಮ್ನೆ ಹೀಗೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ಬೇಡ. ನನಗೆ ಅನ್ಯಾಯ ಆಗಿದೆ, ಹೆಂಗಸರಿಗೆ ಅನ್ಯಾಯ ಆಗಿದೆ, ಇದನ್ನ ಸರಿ ಮಾಡು. ಜಾಸ್ತಿ ಮಾತಾಡ್ತಾ ಇದ್ರೆ ನಿನ್ನನ್ನ ಆಚೆ ಕಳ್ಸಿ ನಾನು ಇಲ್ಲೊಂದ್ ಸ್ಟೂಲ್ ಹಾಕೊಂಡು ಕೂತ್ಕೊಂಡು ಮಜಾ ಟಾಕಿಸ್ ನಡೆಸ್ಕೊಡ್ತೀನಿ. ಟೂಲ್ ಹಾಕೊಂಡು ಯಾಕಪ್ಪ ಕೂತ್ಕೋಬೇಕು, ನಿಂತ್ಕೊಂಡೆ ಮಾಡ್ಬೇಕಲ್ಲ, ನಿಂತ್ಕೊಂತಾನೆ ನಡೆಸೋದು. ಮಂಡಿ ನೋವತ್ತೆ ಕಣೋ ನಿನ್ನಷ್ಟು. ಈ ಅಮ್ಮನ್ ಮಂಡಿ ಚಿಪ್ ಅಲ್ವಾ, ಮೊಬೈಲ್ ಚಿಪ್ ಇದ್ದಂಗೆ ಕಾಲಿಗೆ ಚಿಪ್. ಈ ಅಮ್ಮನ್ಗೆ ಅದೊಂದು ಬೇರೆ ಪ್ರಾಬ್ಲಮ್. ಅದು ಸೌದೋದ್ರೆ ಇದನ್ನ ಇಟ್ಕೊಳ್ಳಿ. ಸುಮ್ನೆ ಯಾಕೆ ವಾದ ಮಾಡ್ತೀರಾ, ಪ್ರಯೋಜನ ಇಲ್ಲ ಸರ್. ನನ್ ಮಾತು ಹೇಳ್ತೀನಿ ಕೇಳಿ. ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಹೆಣ್ಮಕ್ಳಿರೋ ಮನೇಲಿ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ಮನೇಲಿ ದೊಡ್ಡ ಯುದ್ಧನೇ ಆಗುತ್ತೆ ಸರ್. ಸೊ ಹೆಣ್ಮಕ್ಳ ಮಾತನ್ನ ಎಲ್ರು ಕೇಳ್ತಾರೆ. ಇಂದ್ರಜಿತ್ ಸರ್ ಜಾಸ್ತಿ ಕೇಳ್ತಾರೆ. ಮತ್ತೆ ಬಂದೇಳು. ಈಗ ಬಿಗ್ ಬಾಸ್ ಅಲ್ಲಿ ಬೆಳಿಗ್ಗೆ ಹೊತ್ತು ಮಲಗಬಾರ್ದು, ಇಂಗ್ಲಿಷ್ ನಲ್ಲಿ ಮಾತಾಡಬಾರ್ದು ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಯಾರಾದ್ರೂ ಕೇಳಿದ್ರ? ಅದೇ ಒಂದ್ ಲೇಡಿ ವಾಯ್ಸ್ ಅಲ್ಲಿ ಹೇಳಿದ್ರೆ ಎಲ್ರು ಕೇಳ್ತಾರೆ. ಲಾಜಿಕಲ್ ಹೊಡಿತಾ ಇದಾರೆ. ಈಗ ನಾನೇ ಬಿಗ್ ಬಾಸ್ ವಾಯ್ಸ್ ಕೊಡ್ತೀನಿ. ಏನಂದೆ? ನಾನಿರುವಾಗ ನೀನು ಬಿಗ್ ಬಾಸ್ ವಾಯ್ಸ್ ಕೊಡ್ತೀಯಾ? ನೋಡೋ, ನೀವ್ ಯಾಕ್ರಿ ವಾಯ್ಸ್ ಕೊಡ್ತೀರಾ? ಯಾಕೆ? ನೀವ್ ಯಾರು? ಯಾರು? ನೀವ್ ಯಾರು? ನೀವ್ ಯಾರು? ಅದೇ ಯಾರು? ಯಾರಾದ್ರೇನ್ರಿ ಅಷ್ಟೊಂದ್ ಬಿಲ್ಡಪ್ ಕೊಡ್ತಾವ್ರ, ಸುಮ್ ಕೊಪ್ಕೊಳ್ರಿ. ಹೌದಲ್ವಾ? ಅಯ್ಯೋ, ನಾನ್ ಯಾರಾದ್ರೆ ನಂಗೇನು. ನೀನೇ ವಾಯ್ಸ್ ಕೊಡೆ. ಲೇಡಿ ಬಿಗ್ ಬಾಸ್. ಓಹೋ. ಬಿಗ್ ಬಾಸ್ ಮನೆಯ ಸದಸ್ಯರುಗಳಿಗೆ ಹೊಸದೊಂದು ಟಾಸ್ಕ್ ಕೊಡುತ್ತಿದ್ದಾರೆ. ಅದೇ ಮಾಡಿ ತೋರಿಸು, ಬುಡಕ್ಕೆ ಉರಿಸು. ಈ ಟಾಸ್ಕ್ ಗಳಲ್ಲಿ ಮನೆ ಕೆಲಸಗಳಾದ ನೆಲ ಒರೆಸುವುದು, ಬಟ್ಟೆ ಮಡಚುವುದು, ಕಸಗುಡಿಸುವುದು ಇತ್ಯಾದಿಗಳಿರುತ್ತವೆ. ನಿರ್ದಿಷ್ಟ ಸಮಯದಲ್ಲಿ ಇದನ್ನು ಮಾಡಿ ಮುಗಿಸಿದ್ದಲ್ಲಿ ಲಕ್ಸುರಿ ಬಜೆಟ್ ನಿಮ್ಮದೇ. ನಿಮ್ಮ ಸಮಯ ಈಗ ಶುರು. ಇರಪ್ಪ, ಏನೋ ಮಾಡ್ತಾ ಇದ್ಯಾ? ಸರ್ 2 ಮಾಪ್ ಕೊಟ್ಟವ್ರ ಸರ್. ಹಾ, ಇನ್ನೊಂದ್ರಲ್ಲಿ ವರ್ಷ ಅನ್ಬಿಟ್ಟು ಶರ್ಟಲ್ಲಿ ಹೊಸ್ಬಿಟ್ಟು. ಕೋತಿ ಫಸ್ಟೇ ನಿನ್ ಶರ್ಟ್ ಎಲ್ಲ ಕೊಳೆ ಆಗಿದೆ, ಒರ್ಸು ಅಂದ್ಬಿಟ್ಟು ಮತ್ತೆ ಎಲ್ಲ ಗಲೀಜ್ ಮಾಡ್ದಲ್ಲ. ಅವ್ರು ವರ್ಷು ಅಂತ ಹೇಳಿದ್ರು ಸರ್. ಹೆಂಗ್ ವರ್ಷು ಅಂತ ಏನಾರು ಹೇಳಿದ್ರು ಮಾಡ್ದ ಕೆಲ್ಸ. ಸರ್ ನೋಡಿದ್ರೆ ಸರ್, ಒಂದ್ ಹುಡುಗಿ ಹೇಳಿದ ತಕ್ಷಣ ಎಲ್ರು ಹೆಂಗೆ ಪಟ ಪಟ ಅಂತ ಕೆಲಸ ಮುಗಿಸಿದ್ವಿ ಸರ್. ಒಟ್ನಲ್ಲಿ ನಮ್ಮ ಹಳೆ ಡವ್ ಅವ್ರ ಹಳೆ ಅಕ್ಕ ಹೇಳಿದ್ ಕರೆಕ್ಟ್ ಸರ್. ಇಷ್ಟೊತ್ತು ಇಲ್ಲಿ ಏನ್ ನಡೀತು ಅಂತ ನಿಮ್ಗೆ ಏನಾದ್ರು ಗೊತ್ತಿದೇನ್ರು? ಹಲೋ, ನಡೆದಿದ್ದ ಟಾಸ್ಕ್, ಮಾಡಿದ್ದು ಚಾಲೆಂಜ್ ಅಷ್ಟೇ. ನಿಮ್ ತಲೆಗೆ ವಯಸ್ಸಾದ್ರೆ ಸಾಲ್ದ್ರಿ, ಬುದ್ಧಿನೂ ಬರ್ಬೇಕ್ರಿ. ಏನೋ ಹೇಳ್ತಿದ್ಯಾ? ನಾನು ಮನೆ ಕೆಲಸ ಮಾಡು ಅಂತ ಅವಳಿಗೆ ಹೇಳಿದ್ದು. ಅವಳು ತಲೆ ಉಪಯೋಗಿಸ್ಬಿಟ್ಟು ಟಾಸ್ಕ್ ಅಂತ ಡವ್ ಮಾಡ್ಬಿಟ್ಟು ಇರೋ ಬರೋ ಕೆಲಸ ಎಲ್ಲ ನಿಮ್ಮ ಹತ್ರ ಮಾಡಿಸ್ಕೊಂಡಿದ್ದಾಳೆ. ಅಯ್ಯಯ್ಯೋ, ನಾನ್ ಹಾಲಿಟ್ಟಿದ್ದೆ, ಮರ್ತೇ ಬಿಟ್ಟೆ. ಏಯ್ ಕುಚ್ಚುಕು ಕಾಂಚನ, ಇವಾಗ ನೋಡ್ತಾ ಇರಿ, ಬಾಂಬೆಯಿಂದ ಹುಡುಗ್ರನ್ ಕರೆಸ್ತೀನಿ. ಕರೆಸ್ಬಿಟ್ಟು ಇವಳಗ್ ಹೊಡೆಸ್ಲಿಲ್ಲ ಅಂದ್ರೆ ನಾನ್ ಒನ್ ಅಂಡ್ ಓನ್ಲಿನೇ ಅಲ್ಲ. ಬಂದೇ ಇರೆ, ಎಲ್ಲೇ ಹೋದೆ ನೀನು? ಏಯ್ ಕುಚ್ಚುಕು. ಸರ್ ಯಾಕೆ ಸರ್ ಇವ್ರು ಬ್ಯಾಟ್ರಿ ಡೇಟ್ ಆಗಿರೋ ಟಾರ್ಚ್ ತರ ಹೋದ್ರು? ಅವ್ರ ಹಂಗೆ ಕಣ, ಜೋಶ್ ಇರೋವರೆಗೂ ಅಷ್ಟೇ, ಇಲ್ಲಾಂದ್ರೆ ರೀಚಾರ್ಜ್ ಆಗ್ಲಿ ಅಂದ್ರೆ ಕಷ್ಟ. ತಗೋ ಹಿಡ್ಕೋ, ಇದ್ರಲ್ಲಿ ಹೋಗಿ ಯೂಸ್ ಮಾಡ್ಕೋ. ಬರ್ಲಾ ಸರ್? ಮನೆ ಒಳಗೆ ಏನು ಹೋಯ್ತಾ ಇದೆ, ಆಚೆಗೆ ಹೋಗು. ಮನೆ ಒಳಗೆ ನಿಮ್ ಫ್ರೆಂಡ್ ಇಲ್ಲ, ರಾಣಿ ಇಲ್ವಲ್ಲ ಸರ್? ಕಾಂಚನ ಇದ್ದಾಳೆ. ಏನಂದ? ಅಲ್ಲ ಸರ್, ಗೆಸ್ಟ್ ಗಳು ಬರ್ತಾ ಇರ್ತಾರಲ್ಲ ಸರ್, ಅವ್ರ ಹತ್ರ ಕಾಂಚನ ಕಾಂಚನ ಜನ ಜನ ಕಾಂಚನ ಅಂತ ಕೇಳೋಣ ಅಂತ. ಅರ್ಧ ಪೌಂಡ್ ಬ್ರೆಡ್ ತಗೊಂಡ್ ಬುಲ್ಡೆ ಕೂಡ ಸಾಯಿಸ್ಬಿಡ್ತೀನಿ, ಹೋಗ ಆಚೆ. ಅಮ್ಮ ತತ್ತು ಅಪ್ಪ ಪ್ಲೀಸ್. ಇನ್ಸ್ಟಾಗ್ರಾಮ್ ಅವರೆಲ್ಲ 100 ಗ್ರಾಮ್ ಚಿಕನ್ ಹಾಕಿ. ಇವಾಗ ಬಿಗ್ ಬಾಸ್ ಅಲ್ಲಿ ಬೇಜಾನ್ ಟಾಸ್ಕ್ ಗಳು ಕೊಟ್ಟಿರ್ತಾರೆ. ಇವತ್ತು ನಾನು ಹರೀಶನ್ಗೆ ಒಂದು ಟಾಸ್ಕ್ ಕೊಡ್ತಾ ಇದೀನಿ, ನಮ್ಮ ಮಜಾ ಟಾಸ್ಕ್. ಪ್ಲೀಸ್ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ಇವಾಗ ಸಿಚುವೇಶನ್ ಏನು ಅಂದ್ರೆ, ನಿನಗೆ ಒಂದು ಹುಡುಗಿ ಮೇಲೆ ತುಂಬಾ ಇಷ್ಟ ಆಗೋಗಿದೆ, ಸಿಕ್ಕಾಬಿಡ ಲವ್, ಹಿಂದಿಂದನೇ ಓಡಾಡ್ಕೊಂಡು ಕಾಳಾಗ್ತಾ ಇದೆಯಾ. ಬಟ್ ಈಗ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಅವಳಿಗೆ ನೀನ್ ಪರಿಚಯ ಇಲ್ಲ. ಒನ್ ಸೈಡ್ ಲವ್, ಒನ್ ವೇ ಲವ್ ನನ್ ಕಡೆಯಿಂದ ಮಾತ್ರ. ಇವಾಗ ಸಿಚುವೇಶನ್ ಏನು ಅಂದ್ರೆ, ನಾನು ಹೇಳ್ತಾ ಹೋಗ್ತೀನಿ,
ಇದೇ ಹುಡುಗಿ ಬೇರೆ ಬೇರೆ ಜಾಗಗಳಲ್ಲಿ ಸಿಕ್ಕಾಗ Okay. ನೀನು ಅವಳ ಹತ್ರ ಮಾತಾಡೋದಕ್ಕೆ ಏನ್ ನೆಪ ಇಟ್ಕೊಂಡು ಮಾತಾಡ್ತೀಯ ಹಾ ಅಂತ ಒಂದು ಟ್ರೈ ಮಾಡೋಣ. Try ಮಾಡೋಣ. ಓಕೆ Okay, ಓಕೆ ಯುವರ್ ಡ್ರೀಮ್ ಗರ್ಲ್ ಫಾರ್ ಟುಡೇ ಇಸ್ ರೆಮೋ. ಓಕೆ ವಾವ್ ನೈಸ್. ಸಂಜೆ ಬಾರಲ್ಲಿ ಸಿಕ್ಬಿಟ್ಟಿದ್ದಾಳೆ. ಬಾರಲ್ಲಿ ಹಾ ಒಂದ್ ರೇಂಜ್ಗೆ ಚಿತ್ತಾಗಿದ್ದಾಳೆ. ಹಾ ಹಾ ಓಕೆ ಮಾತಾಡ್ಸು ಆಕ್ಸೆಪ್ಟ್. ಪೊಲೀಸ್ ಯಾವ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್? ದಿನ ಇದೇ ರೀತಿಲಿ ಈ ಸಾಕಷ್ಟು ಜನ ಹಸುನೆಲ್ಲ ಓಡಾಡ್ತಾರೆ. ನೋಡ್ತಾರಲ್ಲ ಇನ್ಸ್ಪೆಕ್ಟರ್ ನೀನು ಅಲ್ಲ ಅಲ್ಲ ಎಕ್ಸ್ಕ್ಯೂಸ್ ಮಿ ಹಲೋ ಏನು? ಯೂನಿಫಾರ್ಮ್ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಏನು? ಟ್ರಾಫಿಕ್ ಇನ್ಸ್ಪೆಕ್ಟ್ರು ನೋಡು. ಟ್ರಾಫಿಕ್ ಇನ್ಸ್ಪೆಕ್ಟರ್. ಪಬ್ಲಿಕ್ ನೋಡ್ತಾ ಇದಾರೆ, ಯಾರಿಗೂ ಗೊತ್ತಾಗಲ್ಲ. ಹ್ಮ್ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಏ ಫೈನು ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ನಿನಗೆ ಯಾಕೋ ಬಂತು ಇಂಥ ದುರ್ಬುದಿಲೆ? ಲವ್ ಯಾರನ್ನ ನೋಡಿ ಆದ್ರೂ ಆಗ್ಬೋದು. ನೀನ್ ಕುಡ್ದಿರೂ ನನ್ ತುಂಬಾ ಇಷ್ಟ ಆಗ್ತೀಯ. ನೀನ್ ಏನ್ ಬೇಕಾದ್ರೂ ಮಾಡು, ನನ್ನೋಳಾಗ್ಬಿಡು ಸಾಕು. ಛೀ ಮಗ ಆ ಕಡೆ. ಏನ್ ಬೇಕಾದ್ರೂ ಮಾಡು ಅಂತಾರೆ. ಬ್ಯಾಡ್ ಬಾಯ್, ಐ ಡೋಂಟ್ ಲೈಕ್ ಇಟ್. ಬಾಬಾ But I like you. ಸಾಕು, ಇದೇನೋ ಏನೋ ಎಲ್ಲಿಗೋ ಹೋಯ್ತಾ ಇದೆ ಇದು. ನೀನು ಯಾಕೋ ಫಾರ್ಮ್ ಬಂದ್ಬಿಟ್ಟಿದ್ಯಾ? ಇವಾಗ ನೀನು ಏರಿಯಾ ರೌಡಿ, ಅದೇ ಏರಿಯಾ ಇನ್ಸ್ಪೆಕ್ಟರ್. ಅವ್ರ ಇನ್ಸ್ಪೆಕ್ಟರ್, ಲೇಡಿ ಇನ್ಸ್ಪೆಕ್ಟರ್. ಆಕ್ಷನ್. ಏನ್ ಗೊತ್ತಾ, ನಾನು ನಿನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ. ಅದು ಯಾರಿಗೂ ಹೇಳಿರ್ಲಿಲ್ಲ ಇಷ್ಟ ದಿನ, ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ. ಗೊತ್ತಾಗ್ಬಿಡ್ತೀನಿ, ನನ್ನ ಜೊತೆ ಬರ್ಲೇಬೇಕು. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಕಡೆ. ಓ ಸಾರಿ, ಕೈ ಹಾಕಂಗಿಲ್ಲ. ಸಾರಿ, ಆ ಲುಕ್ಗೆ ಭಯ ಆಗ್ತಾ ಇದೆ. ಏನ್ ಮಾಡ್ಬಿಟ್ಟೆ ಅಣ್ಣ ಮುಟ್ಬಿಟ್ಟು. ನೀನು ನನಗೆ ನೋಡಿ ನನ್ನನ್ನೇ ನೀನು ರೇಗಿಸ್ತಾ ಇದೀಯಾ? ನಿನಗೆ ಅಪ್ಪು, ಆದ್ರೆ ಒಂದ್ ಮಾತ್ರ ನೆನ್ಪಿಕೊ, ಯಾರು ಹೇಳ್ಬೇಡ. ನಾನ್ ತುಂಬಾ ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಇದೇ ನಿನ್ನ ಕುಚ್ಚಿ 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 ಸಾಯಿಸ್ಬಿಡೋಣ ಅನ್ಸ್ತಾ ಇದೆ. ನನ್ನ ಪ್ರೀತಿಲಿ ಕಣೆ, ಪ್ರೀತಿ. ಹಿಂದೆನಾರು ಬಂದ್ಬಿಡುತ್ತೆ ಕೈ ಹಿಂಗೆಲ್ಲ ಅನ್ಬಾರ್ದು. ಇನ್ಸ್ಪೆಕ್ಟರ್ ನೋಡಿ ನೀನು ಇಷ್ಟೆಲ್ಲ ಮಾತಾಡ್ತೀಯಾ? ಇನ್ಸ್ಪೆಕ್ಟರ್ ನೀನು ಜನಕ್ಕೋಸ್ಕರ, ಆದ್ರೆ ನನ್ನ ಹೃದಯದ ಇನ್ಸ್ಪೆಕ್ಟರ್ ನೀನು. ನಾನ್ ಲವ್ ಮಾಡ್ತಾ ಇದ್ದೀನಿ, ರೌಡಿ ಆಗಿರೋದು ನಿನಗೋಸ್ಕರ. ಅಷ್ಟು ಜನರನ್ನ ಸಾಯಿಸಿರೋದು ನಿನಗೋಸ್ಕರ ಕಣೆ, ನಿನಗೋಸ್ಕರ, ಈ ದಿನದಕ್ಕೋಸ್ಕರ. ನೀನ್ ನನ್ನ ಬಂದು ಹಿಡಿಬೇಕು, ನಾ ಎಲ್ಲರನ್ನ ಸಾಯಿಸ್ಬಿಡ್ಬೇಕು. ನೀನ್ ಬಂದು ನನ್ನ ಹಿಡಿದ ತಕ್ಷಣ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ಮುಂದೆ ಒಂದ್ ಚಾನ್ಸ್ ಕೊಟ್ಟು ನನಗೆ. ಯಾಕೋ ನೋಡಿ ಹಿಂಗ್ ಅರ್ಕೊಂತ ಇದ್ದ. ನನ್ ಗಂಡನ್ ಪರ್ಮಿಷನ್ ಕೇಳೋ ಕಟ್ಕೊಂತೀನಿ ಬರ. ಮದುವೆ ಆಗ್ಬಿಟ್ಟಿದ್ಯಾ? ಮದುವೆ ಆಗಿರೋನ್ನೇ ಬಂದ್ಬಿಟ್ಟು ಕೇಳ್ತಾ ಇದ್ದೆ ನೀನು. ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದ್ಯಾ ನೀನು. ಸಾಕಾತ್ ಮಾತ್ರ ಹೆಚ್ಚೆ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ನೋಡಿ ಹಣ್ಣು ಎಲ್ಲ ನಮ್ ಗುರುಗಳ ಆಶೀರ್ವಾದ. ಸೂಪರ್. ಕೂತ್ಕೊಳ್ಳಮ್ಮ. ರೇ ಟುಕ್ಕು, ಏನ ಮದರ್ ಸೆಂಟಿಮೆಂಟ್? ಹ್ಞೂನ್ರಿ ಸರ. ಕಣ್ಣಿಗೆ ಕಣ್ಣು ದೇವ್ರಂದ್ರ ಅಮ್ಮ ತಾನ್ರಿ. ಕಣ್ಣಿಗೆ ಕಾಣುವ ದೇವರು ಅಮ್ಮ ಸೇರಿ ಕಣೋ. ಆದ್ರೆ ನಿಮ್ಮಮ್ಮ ಯಾರ್ ಕಣ್ಗೂ ಕಾಣ್ತಾ ಇಲ್ವಲ್ಲೋ? ಹುಟ್ಟಾಗಿಂದ ನಮ್ಮ ಅವ್ನ ಮಕ್ಕ ನೋಡಿಲ್ರಿ ನಾನು. ಹೆಂಗೋ ಸಾಧ್ಯ ಇದು? ಅವನ್ ಮಕನೇ ನೋಡಿಲ್ಲ ಅಂತ ಇದ್ದಾನೆ. ಅವನ್ ಮಾತ್ರ ಅಲ್ಲ ಸರ್, ನಾನ್ ಹುಟ್ಟೋವಾಗ್ಲೇ ಮುಸ್ಕ್ ಹಾಕೊಂಡ್ ಹುಟ್ಟದ್ನಂತೆ. ಅದಕ್ಕೆ ನನಗೆ ಮುಸ್ಕಮ್ಮ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ನೀವ್ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅನ್ನೋದಕ್ಕೆ ಲಾಜಿಕ್ ಸಿಗ್ತಾ ಇಲ್ಲ. ಸರ ನೀವು ಬಾಳ ಅನ್ಯಾಯ ಮಾಡಕತ್ತೀರ ನನಗ. ಅಲ್ಲ ಕಣ ಟುಕ್ಕು, ನಾನೇನೋ ಮಾಡಿದೀನಿ. ಅದು ನಮ್ಮ ಟುಕ್ಕು ಅವ್ರ ಅಪ್ಪ ಇದ್ದಾರಲ್ಲ, ಅದೇ ಕುರಿ ಅವರು. ಅವ್ರು ನನಗೆ ಸಿಕ್ಕಿದ್ದೆ ಬಿಗ್ ಬಾಸ್ ಅಲ್ಲಿ. ಆ ಶೋ ಇಂದ ಇವರೆಲ್ಲರೂ ಬಂದಿದ್ದಾರೆ. ಆದ್ರೆ ರನ್ನರ್ ಆಗಿರೋ ನಮ್ಮ ದೇವ್ರನ್ನೇ ಕರ್ಸಿಲ್ವಲ್ಲ, ಅದು ಎಂತ ದೊಡ್ಡ ಅನ್ಯಾಯ ಅಲ್ವಾ? ಅಲ್ಲಮ್ಮ, ಇವಾಗ ಒಂದು ದೊಡ್ಡ ಗೆಸ್ಟು, ಅವನ್ನ ಇಲ್ಲಿ ಕರ್ಸಿ ಮರ್ಯಾದೆ ಮಾಡ್ಬೇಕು ಅಂದ್ಬಿಟ್ಟು ತಾವ್ ಹೇಳ್ತಾ ಇರೋದು. ಅವೆಲ್ಲ ಆಗಲ್ಲ. ಪ್ರೋಗ್ರಾಮ್ ಚೆನ್ನಾಗಿ ನಡೀತದೆ, ಸುಮ್ನೆ ಹೋಗಿ. ಸರ ನೀವೇ ನನಗೇನ್ ಬೇಕಾದ್ರೆ ಅನ್ರಿ ಸಹಿಸ್ಕೊಂತೀನಿ. ಆದ್ರೆ ನಮ್ಮ ಡ್ಯಾಡಿ ಬಗ್ಗೆ ಒಂದ್ ಮಾತ್ ಮಾತಾಡ್ರು ಮರ್ಡರ್ ಆಕೈತ್ರ ಇಲ್ಲಿ. ಸಾಸಿವೆ ಕಾಳಷ್ಟಿದ್ಯಾ? ಕಾಬೂಲ್ ಕಡ್ಲೆ ಕಾಳ್ ರೇಂಜಿಗೆ ಮಾತಾಡ್ತಾ ಇದ್ದಾನೆ ನನ್ನ ಮಗನೇ. ನೀವು ಟುಕ್ಕುನ ನನ್ನ ಮಗನೇ ಅಂತ ಹೇಳ್ಬೇಡಿಪ್ಪ. ಅಂದ್ರೆ ಹಾಗನ್ಬೇಕಾಗಿರೋದು ಅವ್ರ ಅಪ್ಪ, ಅಂದ್ರೆ
ನನ್ನ ಗಂಡ ಕುರಿ. ಮುಸ್ಕಮ್ಮ ನೀನ ಮುಖ ಮುಚ್ಚ ಅಂತಾನು ಬೈಯಂಗಿಲ್ಲ, ಆಲ್ರೆಡಿ ಮುಚ್ಕೊಂಡು ನಿಂತಿದ್ಯಾ. ಏಯ್ ತಲೆ ತಿನ್ಬಿಡ್ರಿ ವಾ. ಚಲ ನನ್ನ ಮಾತ್ ಮಸ್ಕರಿ ಮಾಡಕ್ ಹೋಗ್ಬೇಡ್ರಿ. ನಮ್ ಡ್ಯಾಡಿ ಬೇಕು, ನಮ್ ಡ್ಯಾಡಿ ಕರ್ಸ್ರಿ. ಇದು ನನ್ನ ರಿಕ್ವೆಸ್ಟ್. ಏಯ್ ಇದು ನನ್ ರಿಕ್ವೆಸ್ಟ್ ಅಲ್ಲ, ಇದು ನನ್ ರಿಕ್ವೆಸ್ಟ್. ಇದು ನನ್ನ ರಿಕ್ವೆಸ್ಟ್. ಕೈ ಕಟ್ಟು, ಈಗ ರಿಕ್ವೆಸ್ಟ್ ಮಾಡು. ಇದು ನನ್ನ ರಿಕ್ವೆಸ್ಟ್. ಫಸ್ಟ್ ಆಫ್ ಆಲ್ ಈ ತರ ನೀನ್ ಬಂದು ಹಿಂಗ್ ನಿಂತ್ಕೊಂಡು ವಾದ ಮಾಡೋದೇ ತಪ್ಪು. ಮೊದ್ಲು ಇಲ್ಲಿಂದ ಕಳ್ಸ್ಕೊ, ಗೆಟ್ ಔಟ್. ನಮ್ಮ ಅಪ್ಪನ ಕರ್ಸ್ರಿ. ನಮ್ಮ ಅಪ್ಪ ಬೇಕು, ಡ್ಯಾಡಿ ಬೇಕು. ಬಿದ್ಬಿಡೆ ಕಾಲಿಗೆ, ಬಿದ್ಬಿಡೆ ಕಾಲಿಗೆ, ಬಿಳೆ 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 ಕಾಲ್ಗೆ, ನೀ ಬೇಗ ಬಿಳೆ ಕಾಲ್ಗೆ, ಬಿಳೆ 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 ಕಾಲ್ಗೆ. ನೀನ್ ನಿಲ್ಸಮ್ಮ. ಎದ್ದಳಲಿ ಎದ್ದಳಲಿ, ಹಾಳಾಗೋಗ್ಲಿ ಕರ್ಸವನ್ನ. ಏ ಬಾರ ಆಳದವನೇ. ನಿಮ್ಮ ಅಪ್ಪ ಕಣೋ. ಹೌದಾ? ಈಗ ಬಿಲ್ಡಪ್ ಕೊಡ್ತೀನಿ ನೋಡಿ ನಮ್ ಡ್ಯಾಡಿಗೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಮೊದಲು ನಮ್ಮ ಡ್ಯಾಡಿಗೆ. ಬಾಯಿಗೆ ಮಣ್ಣಾಕ್ಸಿ, ಅಲ್ಲ ಸರ್, ಕಟೌಟ್ ಹಾಕ್ಸಿ. ಕಟ್ಟೋಟ್ ಹಾಕ್ಸಿ, ಹಾಕ್ಸಿ ಹಾಕ್ತಿ. ಚಮಚ ಕೇಳೋದು ಸಾರಿ, ಪಾನಿ ಜೊತೆ ಪೂರಿ. ಶೈನ್ ಚಕ್ರ ವಿನ್ನರು, ನಮ್ಮ ಅಪ್ಪ ರನ್ನರು. ಬರ್ತಾವ್ರೆ ನೋಡಿ. ಅವನ್ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟ, ಆದ್ರೆ ಅಪ್ಪ ಕಳ್ಳ ಮಗ ಮಳ್ಳ ಅನ್ನೋ ಲೈನ್ ಮಾತ್ರ ಬಿಟ್ಬಿಟ್ಟಲ್ಲ ನೀನು. ಇರಮ್ಮ ಸ್ವಲ್ಪ ಹೊತ್ತು. ಯಾಕೆ? ನಾನು ಆಗ್ಲಿದ್ದ ನೋಡ್ತಾ ಇದ್ದೀನಿ, ಇರೋ ಒಂದ್ ಸ್ವಲ್ಪ ಹೊತ್ತು. ಯಾರೇ ಹೆತ್ತ ಮಗನೋ ಏನೋ ನೀನು. ನೀನೇ ಎತ್ತಿದ್ದು ಅಂತ ಹೇಳ್ತಾವ್ರಲ್ಲ. ಇರಪ್ಪ, ಇನ್ನೂ ಪ್ರೂವ್ ಆಗಿಲ್ಲ. ಇರೋ ಒಟ್ಟಲ್ಲಿ ಯಾರ ಎತ್ತ ಮಗನೋ ಏನೋಪ್ಪ, ಆದ್ರೆ ನನಗ್ ಮಾತ್ರ ಲೈಫ್ ಅಲ್ಲಿ ಯಾರು ಬಿಲ್ಡಪ್ ಕೊಟ್ಟಿರ್ಲಿಲ್ಲ, ಅಷ್ಟು ಬಿಲ್ಡಪ್ ಕೊಟ್ಟಿದ್ಯಪ್ಪ. ಗುಡ್, ವೆರಿ ಗುಡ್. ಆದಷ್ಟು ಬೇಗ ನಿನಗೊಂದು ಡ್ಯಾಡಿನ, ನಿಮ್ಮ ಅಮ್ಮನ್ಗೆ ಗಂಡನ್ನ ನಾನು ಹುಡುಕೊಡ್ತೀನಿ. ನೀವೇ ನಮ್ಮ ಡ್ಯಾಡಿ. ಕನ್ಫರ್ಮ್ ಆಗೋಯ್ತಲ್ವಾ? ಹಂಗಂದ್ರೆ ಯಾವ ಕನ್ಫರ್ಮೇಶನ್ ಆಗಿಲ್ಲ. ಇರೋ ಅವ್ರ ಮುಖ ತೋರಿಸ್ತಾ ಯಾವ ಕನ್ಫರ್ಮೇಶನ್ ಮಾಡ್ಕೊಳಲ್ಲ ನಾನು. ಈಗ ನಿನ್ ಕರೆಕ್ಟ್ ಆಗಿ ಹೇಳ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪರಮಾತ್ಮ ನಮ್ಮಪ್ಪ ಕಾಪಾಡಪ್ಪ ಅಂತ ಕೇಳಲ್ವಾ? ಅದೇ ತರ ಅವರು ಅಪ್ಪ 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 ಅಂತಿರೋದು. ಇರ್ಲಿ ಬಿಡು, ಇದನ್ನ ಆಮೇಲೆ ಫೈನಲ್ ಮಾಡೋಣ. ಓ ಕೋಬ್ರಾ, ನೀನ್ ನನ್ನ ನೆಗ್ಲೆಕ್ಟ್ ಮಾಡ್ತೀಯ, ಆದ್ರೆ ಇವ್ರು ನೋಡ್ ಅದೇನ್ ಪ್ರೀತಿನೋ ಏನೋ ನನ್ನ ಮೇಲೆ. ಅಭಿಮಾನ ಅಂದ್ರೆ ಇದು ಇದು. ಬರೀ ಓಕೆ ಅನ್ಬಿಟ್ಟೆ, ಬೇರೆ ಏನು ಹೇಳ್ತಿಲ್ಲ. ಎನಿ ಕಮೆಂಟ್ಸ್? ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಬಾ ಕೂತ್ಕೋ ಬಾ. ಅಲ್ಲ, ನೀನ್ ಬೈದು ಉಪ್ಪಿನಕಾಯಿ ಹಾಕಿ ಏನಾದ್ರೂ ಅಂದ್ರೆ ನನಗ್ ಭಯ ಆಗಲ್ಲಪ್ಪ. ಆದ್ರೆ ಈ ತರ ಮರ್ಯಾದೆ ಕೊಡ್ತೀಯ ನೋಡು, ಆಗ ಒಳಗಡೆಯಿಂದ ಗ್ಯಾಸು ಕೆಳಗಿಂದ ಮೇಲೆ ಗುಡು 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 ಅಂತ ಬಂದು ಅಂತ ತೇಗ್ಬಿಟ್ಟು. ಇರ್ಲಿ ಬಿಡಮ್ಮ, ಇಲ್ಲಿರೋದೆಲ್ಲ ನಮ್ಮ ಹುಡುಗರೆ. ಏನ್ ದೀಪು, ಹೇಗಿದ್ಯಾ? ಚೈನಾ, ಒಬ್ರ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಆಕ್ಚುಲಿ ವಿನ್ನಿಂಗ್ ಆಯ್ತಲ್ಲ, ಆಗ ಯಾರಿಗೂ ಗೊತ್ತಿಲ್ಲ, ಕನ್ಫ್ಯೂಸ್ ಆಗಿ ನನ್ ಕೈ ಎತ್ತಕೋಗ ಅವನ್ ಕೈ ಎತ್ಬಿಟ್ರಂತೆ. ಹೌದಾ? ಆಮೇಲೆ ಎಲ್ಲ ಡಿಸೈಡ್ ಮಾಡಿದ್ರು, ನೀನ್ ಆಚೆ ಹೋದ್ರೆ ನಿನ್ನೇ ಎತ್ತಬೇಕು ಅಂತ. ಸುಮ್ನಾದ್ರು ಅಷ್ಟೇ. ಜೋಕ್ಸ್ ಮಾಡಂಗಿಲ್ವ ನಾವು? ಇಲ್ಲಮ್ಮ, ಸೀರಿಯಸ್ ಅಮ್ಮ, ಸೀರಿಯಸ್. ಆಗ್ಲೇ ಅವ್ರು ಏನನ್ನ ಕೇಳಾಕತ್ತಿರಲ್ರ ಪ್ರಶ್ನೆ, ಈಗ ನಮ್ ಡ್ಯಾಡಿ ಕೇಳ್ರ ಪ್ರಶ್ನೆ ನೀವು. ಅಯ್ಯೋ, ಏನ್ ಪ್ರೀತಿನೋ ನನ್ ಮೇಲೆ. ಕೇಳ ಕೇಳು, ಅವನ್ ಸಲುವಾಗಿ ನೀನ್ ಏನ್ ಕೇಳಿದ್ರು ಉತ್ತರ ಕೊಡ್ತೀನಿ. ಕೇಳ, ವಾಟ್ ಈಸ್ ದ ಕೆಮಿಕಲ್ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್? ಕ್ವಶನ್ ಪಾಸ್. ಬೇರೆ ಕೇಳ. ವಾಟ್ ಈಸ್ ದ ಲಾ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್? ನಾನೇನೋ ಉತ್ತರ ಹೇಳ್ಬಿಡ್ತೀನಿ, ಆದ್ರೆ ನಾನು ಹೇಳಿದ್ ನಿನ್ಗೆ ಅರ್ಥ ಆಗ್ಬೇಕಲ್ಲ. ಬಹಳ ಕಷ್ಟದ ಆನ್ಸರ್ ಐತಿದು. ಅದಕ್ಕೋಸ್ಕರ ನಿನ್ಗೆ ಉತ್ತರ ಅರ್ಥ ಆಗ್ಬೇಕು, ಆ ತರ ಕ್ವಶನ್ ಕೇಳು. ಇದು ಬಹಳ ಕಷ್ಟ ಐತೆ, ಉದ್ದ ಆನ್ಸರ್ ಐತೆ, ನಿನ್ಗೆ ಅರ್ಥ ಆಗಲ್ಲ. ನನ್ ಮಗನೇ, ನನಗೆ ಗೊತ್ತಿಲ್ವಾ ನಿನ್ ಬುದ್ಧಿ? ಸಿಂಪಲ್ ಆಗಿರೋದ್ ಕೇಳ್ತೀನಿ, ಹೇಳ. ಅದೇನೋ ಹೇಳ್ತೀನಿ ಅಂದ್ರಲ್ಲ, A+B² ಏನ್ ಹೇಳು? ಯಾವ ಪಿಕ್ಚರ್ ಇದು? ಯಾವ ರಿಲೀಸ್ ಆಗಿದೆ ಅವಾಗ? ನೀನ್ ಬಿಗ್ ಬಾಸ್ ಅಲ್ಲಿ ಇತ್ತಲ್ಲ, ಅವಾಗ ರಿಲೀಸ್ ಆಗಿತ್ತು. ಬಿಗ್ ಬಾಸ್ ಒಳಗೆ ಇದ್ದಾಗ ಹೆಂಗ್ ನೋಡಕ್ ಹೋಗ್ಲಿ ನಾ ಪಿಕ್ಚರ್? ಹೇಳ.
ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ನನಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಟು ಗೊತ್ತಿಲ್ಲ. 6 - 5 = 2 ಗೊತ್ತು. ಅದ್ರ ಬಗ್ಗೆ ಕೇಳ್ಬೇಕಾರೆ ಏಯ್ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಬಿಲ್ಡಪ್ ತಗೊಂಡ್ ಕೂತ್ಕೊಳ್ಳ ಸುಮ್ನೆ. ಏನು? ನಮ್ಮ ಡ್ಯಾಡಿ ಅದಾನಂದ್ರೆ ಏನ್ ತಗೊಂಡ್ರಿ ನೀವು? ಬಿಗ್ ಬಾಸ್ ನಾಗ ಒಂದ್ ಮಣ್ಣಿ ಒಳಗೆ ಹರ್ಕೊಂಡು ಕೊಡ್ತಾರಿ ಅವ್ರು. ಓಲೆ ಕರೆಕ್ಟ್, ನಿನ್ ಮಗನೇ ಕಣ, ಅವನಿಗೂ ಗೊತ್ತು ನೀನೆಲ್ಲ ಅರ್ಕೊಂಡ್ ಕುಡಿಯೋದು ಅಂತ. ಅರ್ಕೊಂಡ್ ಕುಡಿಯೋದು ನೋಡಕ್ ಬಂದಿದ್ದ ನೀನಲ್ಲಿ ಗೊತ್ತಿರೋ ನಂಗೆ ಹೇಳ್ತಾನೆ. ಹಾಗಲ್ಲ ರೀ, ಬಿಗ್ ಬಾಸ್ ಅಲ್ಲಿ ಎಲ್ಲಾ ವಿಷಯನೂ ನೀವು ಅರ್ಧ ಕುಡ್ದಿದ್ದೀರಾ ಅಂತ ಹೇಳ್ತಿದ್ದಾನೆ. ಅರ್ಧ ಕುಡ್ದಿದ. ಹೌದ್ರಿ ಸರ, ಟಾರ್ಚ್ ಲೈಟ್ ಹಿಡ್ಕೊಂಡ್ರು ಬಿಗ್ ಬಾಸ್ ಮನೆ ಬಗ್ಗೆ ತಿಳ್ಕೊಂಡ್ರು ನಮ್ಮ ಅಪ್ಪನ ಬಗ್ಗೆ ಇನ್ಯಾರು ಸಿಗುದಿಲ್ರಿ. ಟಾರ್ಚ್ ಇಟ್ಕೊಂಡು ಹುಡುಕಿದ್ರು ಇವನ್ ತರ ಸಿಗಲ್ಲ. ನಮ್ಮ ಅಪ್ಪನ ತಲೆ ಅಂದ್ರೆ ತಲೀರಿ ಬಾಳ್ತದನ್ರಿ ಅವ್ನ ಅಪ್ಪನ. ಕೇಳ್ರಿ ನಮ್ಮ ಅಪ್ಪನ ಕೇಳ್ರಿ ನೀವು. ಏನ ಈ ರೇಂಜ್ ಬಿಲ್ಡಪ್ ಕೊಡ್ತಾ ಇದೆಯಲ್ಲ? ಹಂಗಂದ್ರೆ ನಿನ್ಗೇನು ಗೊತ್ತಿಲ್ಲ ಅಂತ ಒಪ್ಕೊಂಡ್ಬಿಡು. ಹಂಗಲ್ಲಪ್ಪ, ಗೊತ್ತು 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 ಗೊತ್ತು. ಏನು ಅಂದ್ರೆ ನಿಮಗೆ ಆಸ್ತಿ ಅಂತಸ್ತು ಏನು ಇದರ ತಿರ್ಬೋಕಿ ಆಗಿರ್ಬೋದು, ಕರೆಕ್ಟ್. ಆದ್ರೆ ತೂಕ ಇದೆಯಲ್ಲ, ತೂಕ ಮೈ ತೂಕ ದಪ್ಪಾಗಿದೆ ಅಂತ ಹೇಳ್ತಾ ಇರೋದು. ನಾಲೆಡ್ಜ್ ಅನ್ನೋ ತೂಕ ಇದೆಯಲ್ಲ, ಅಷ್ಟು ಸಾಕು. ನೀವು ಮಾತಾಡಿ, ನಾವಿದೀವಿ. ನಿಮಗೆ ತಾಕತ್ತಿದೆ, ಅಷ್ಟಿಲ್ಲ ಅಂದ್ರೆ ಇಂಥ ಬುದ್ಧಿವಂತ ಮಗನ್ನ ಹುಡ್ಸಕ್ಕಾಗ್ತಿತ್ತ ಹೇಳಿ? ನನ್ಗೆ ತಾಕತ್ತೈತೆ ಅಂತ ಹೇಳಿದ್ದು ಖುಷಿ ಪಡ್ಲಾ, ಇಂತ ಮಗನ್ ಹುಟ್ಸಿದನಲ್ಲ ಅಂತ ದುಃಖ ಪಡ್ಲಾ? ಒಂದು ಗೊತ್ತಾಯ್ತಾ ಇಲ್ಲಪ್ಪ. ಈ ಜನದ ಮುಂದೆ ನಿನಗೆ ತಾಕತ್ತಿದೆ, ನಾಲೆಡ್ಜ್ ಇದೆ ಅಂತ ಹೇಳದ್ನಲ್ಲ, ಬುದ್ಧಿ ಇದೆ ಅಂತ ಹೇಳದ್ಮೇಲೆ ನೀನ್ ಖುಷಿ ಪಡ್ಬೇಕು. ಅದಕ್ಕಾದ್ರೂ ಖುಷಿ ಪಡ. ಸುಮ್ನೆ ಏನೇನೋ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಈ ನಮ್ಮ ಅಪ್ಪಗೆ ಏನು ಪ್ರಶ್ನೆ ಕೇಳ್ಬೇಕು ಕೇಳ್ಬಿಡ್ರಿ. ಸರಿ. ಕುರಿ ಸರ್, ನೀನ್ ನಾರ್ಮಲ್ ಆಗಿ ಮಾತಾಡ್ಸಂಬ ನೀನು. ಸರಿ ಹೇಳಲೇ ಕುರಿ. ಇಷ್ಟೊಂದ್ ಕೆಳಗಡೆನು ಬೇಡಪ್ಪ, ಒಂಚೂರ್ ಮೇಲಿರ್ಲಿ. ಕುರಿ ಅವ್ರೆ ಹೇಳಿ. ಏನಂದ್ರೆ 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 ಡ್ಯಾಡಿ ಡ್ಯಾಡಿ ಡ್ಯಾಡಿ. ಏನ ಅಲ್ಲ, ನಮ್ಮ ಮನೆಯವ್ರಿಗೆ ಇಂತಹ ದೊಡ್ಡ ವೇದಿಕೆಯಲ್ಲಿ ಇಷ್ಟು ದೊಡ್ಡ ಮರ್ಯಾದೆ ಸಿಗ್ತಿದ್ಯಲ್ಲ, ನನ್ನ ಮಾಂಗಲ್ಯ ಎಷ್ಟು ಗಟ್ಟಿ ಇರ್ಬೇಕು. ಸೃಜನಾರೆ, ನೀವ್ ನನಗ್ ಲೈಕ್ ಆದ್ರಿ. ಪ್ರಶ್ನೆ ಕೇಳಿ. ಆಯ್ತಾ, ನಾನ್ ಕೇಳ್ತೀನಿ. ತಾವು ಬಿಗ್ ಬಾಸ್ ಮನೆನ ಅರ್ಧ ಕುಡ್ದಿದ್ದೀರಾ? ಹೌದೌದು ಅಲ್ವಾ? ಬಿಗ್ ಬಾಸ್ ಮನೆ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ? 20,000 ಸ್ಕ್ವೇರ್ ಫೀಟ್. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಕ್ಯಾಮ್ರಾಗಳಿದೆ? 52. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಲೈಟ್ ಇದೆ? 360. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಮಂಚ ಇದೆ? 19. 20 ಇರೋದು? ಅದು ಕ್ಯಾಪ್ಟನ್ ರೂಮ್ ಅಲ್ಲಿ ಐತೆ, ಅದನ್ನ ಬಿಟ್ಟು ಹೇಳಿದೆ. ಏನ್ ಕೋಬ್ರ ಇಷ್ಟಿಜಿ ಪ್ರಶ್ನೆಗೆ ಯಾರು ಕೇಳ್ತಾರ? ಸರ ಜುಜುಬಿ ಪ್ರಶ್ನೆ ಕೇಳಕತ್ತಿರಲ್ರಿ, ಹುಲ್ಲಿನ ಸಣ್ಣ ದಾರ್ಲ ಕಟ್ಟಕತ್ತೇನ್ರಿ. ಇದು ಹೆಬ್ಬುಲಿ, ಕಬ್ಬನ ಸರ್ಪಣಿನ ತರಬೇಕು. ದೊಡ್ಡದಾಗಿ ಕೇಳ್ರಿ ನೀವು. ಶಬ್ಬಾಸ್, ಯಾರ್ದೋ ಮಗನೇ. ಅಯ್ಯೋ, ನಿಮ್ ಮಗನೇ. ಮುಖ ತೋರ್ಸು ಕಮಿಟಿ ಆಯ್ತಿಂದೆ, ಎಲ್ಲ ತೋರ್ಸ ಮುಖ. ಹೇಳಿಲ್ಲ ನಮ್ಮ ಅವನ ಮುಖ ನಾನೇ ನೋಡಿಲ್ಲಂತೆ, ಇವ ನೋಡಕ್ ಬಂದ. ಕೇಳ್ರಿ ಸರ. ಕುರಿ, ಬಿಗ್ ಬಾಸ್ ಮನೇಲಿ ಬಾತ್ರೂಮ್ ಇದೆಯಲ್ಲ? ನಾರ್ತ್ ವೆಸ್ಟ್ ಕಾರ್ನರ್ ಬಾತ್ರೂಮ್ ಇದೆ. ಆ ಬಾತ್ರೂಮ್ ಅಲ್ಲಿ 3 ಕನ್ನಡಿ ಇದೆ. ಎಡಕ್ 4, ಬಲಕ್ 10, ಹಿಂದಕ್ಕೆರಡು, ಮುಂದಕ್ಕೆರಡು, ಒಟ್ಟು 18 ಲೈಟ್ಗಳಿದೆ. ಆ ಲೈಟ್ ಕಲರ್ ವೈಟ್, ರೆಡ್, ಯೆಲ್ಲೋ ಮತ್ತೆ ಬ್ಲೂ. ಆ ಲೈಟ್ ಯಾವ ಕಂಪ್ನಿದು? ಆ ಲೈಟ್ ಯಾವನಾರು ಲೈಟ್ ಕಂಪ್ನಿ ಕೇಳ್ತಾನ? ಯಾಕ ನಾನ್ ಕೇಳ್ತಾ ಇದೀನಿ, ಹೇಳು. ಯಾರು ಕೇಳ್ತಾರ ಲೈಟ್ ಕಂಪ್ನಿ? ಅರ್ಧ ಕುಡ್ದಿದೆಯಲ್ಲ, ಹೇಳಿ. ಅದು ಲೈಟು ಆನ್ ಆಗಿರ್ತದಲ್ಲ, ಹಿಂಗ್ ನೋಡ್ದಾಗ ಕಣ್ಣು ಚುಚ್ತಾ ಇತ್ತು, ಕಂಪನಿ ನೋಡ್ಲಿಲ್ಲ ಅದ್ರದ್ದು. ನಾನು ಸಿಂಪಲ್ ಪ್ರಶ್ನೆ ಕೇಳಕತ್ತಿರಲ್ರಿ, ಅದಕ್ಕೆ ನಮ್ ಡ್ಯಾಡಿ ಕನ್ಫ್ಯೂಸ್ ಆಗ್ಯಾರ್ರಿ. ನಮ್ ಡ್ಯಾಡಿ ಯಾರು? ಅದೇ ಗೊತ್ತಿಲ್ಲ ಕಣ. ಯಾರ ನಿಮ್ ಡ್ಯಾಡಿ? ನೆಲ ಗೊತ್ತಿ ನೀರ್ ತೆಗಿಯವ್ರು, ಬಲೆ ಬೇಸಿ ಊರ್ ಹಿಡಿಯವ್ರು. ಪಂಟ ಅದನ್ರಿ ನಮ್ಮಪ್ಪ. ಕೇಳ್ರಿ, ಬೇರೆ ಬೇರೆ ಪ್ರಶ್ನೆ ಕೇಳ್ರಿ. ಅದನ್ನು ನೋಡಿದ್ದಪ್ಪ ಎಲ್ಲ ನೀನು. ನೆಲ ಗುದ್ ನೀರ್ ತೆಗಿಯೋದ್ನು. ಬಂಟ ಕುರಿ ಅವ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ರಿಡ್ಜ್ ಇದೆಯಲ್ಲ, ಅದ್ಯಾವ ಕಂಪ್ನಿ ಅಂತ ಗೊತ್ತು? ನಾನ್ ಕಂಪನಿ ಕೇಳಲಿಲ್ಲ. ಅದ್ರ ಒಳಗಡೆ ಗೊತ್ತು. ಅದರಲ್ಲಿ ಹಣ್ಣುಗಳು ಇಡಕ್ ಜಾಗ ಇತ್ತು, ತರಕಾರಿ ಇಡಕ್ ಜಾಗ ಇತ್ತು, ಚಾಕ್ಲೇಟ್ ಇಡಕ್ ಜಾಗ ಇತ್ತು, ಮೊಟ್ಟೆ ಇಡಕ್ ಜಾಗ ಇತ್ತು. ಮೊಟ್ಟೆಗಳು ಹೆಂಗೆಂಗೋ ಖಾಲಿ ಆಗ್ಬಿಡಬಹುದು, ಗೊತ್ತೇ ಆಗಿರ್ಲಿಲ್ಲ. ಅವೆಲ್ಲ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಸಪರೇಟ್ ಆಗಿ ಜಾಗ ಇತ್ತು. ಈ ಕಡೆ ಕಿತ್ಲೆ ಹಣ್ಣು, ಈ ಕಡೆ ಸಪೋಟ, ಈ ಕಡೆ ಆಪಲ್ ಇಡಕ್ ಜಾಗ ಇತ್ತು. ಆಪಲ್ ಮೇಲೆ ಅಂಟಿಸಿರೋ ಸ್ಟಿಕ್ಕರ್ ಮೇಲೆ ಏನ್ ಬರ್ದಿತ್ತು ಅದನ್ನ ಹೇಳು. ಯಾರಾದ್ರೂ ಆಪಲ್ ಹೆಂಗಿರ್ತದೆ ಅಂತ ಕೇಳ್ತಾರೆ. ಆಪಲ್ ಮೇಲೆ ಅಂಟಿರೋ ಸ್ಟಿಕ್ಕರ್ ಮೇಲೆ ಹೆಸರು ಏನಿರ್ತದೆ ಅಂತ ಕೇಳ್ತಾರೆ ಯಾರಾದ್ರೂ. ನೀನ್ ಅರ್ಧ ಕುಡ್ದಿದ್ಯಲ್ಲಪ್ಪ, ಅರ್ಧ ಕುಡ್ದಿರೋದನ್ನ ಹೇಳಿ.
ಆಪಲ್ ನಾನು ಹಿಂಗ್ ತಿಂತಿದ್ನಲ್ಲ ಫಸ್ಟ್ ಸ್ಟಿಕ್ಕರ್ ಅನ್ಸಿರ್ತಿದ್ರಲ್ಲ ಅದ್ರ ಮೇಲೆ ತಿನ್ಬಿಡ್ತಾ ಇದ್ದೆ. ಅದು ಓದಕ್ ಜಾಗ ಇರ್ಲಿಲ್ಲ. ಬೆಳಿಗ್ಗೆ ಆದ್ರೂ ನೋಡ್ಕೊಂಡು ಓದ್ಕೋಬೇಕಾಗಿತ್ತು, ಅದು ಮಾಡ್ಲಿಲ್ಲ. ಬೆಳಗ್ಗೆ ಏನ್ ಗೊತ್ತಾಗಿರೋದು? ಗೊತ್ತಾಗೋದು ಎ ಫಾರ್ ಆಪಲ್ ಅಂತ. ನೀನ್ ಬೆಳಗ್ಗೆ ನೋಡಿದ್ರೆ ಗೊತ್ತಾಗಿರೋದು ಓ ಫಾರ್ ಆಪಲ್ ಅಂತ. ಓ ಫಾರ್ ಆಪಲ್ ನಾನೇನ್ ದಡ್ಡನ್ ಮಗ ಅನ್ಕೊಂಡಿದ್ಯಾ? ಓ ಫಾರ್ ಆಪಲ್ ಅಲ್ಲ, ಅದು ಎ ಫಾರ್ ಆಪಲ್. ಆದ್ರೆ ನೀನ್ ತಿಂದಿದ್ದು ಊಟಿ ಆಪಲ್ ತಾನೆ. ಮುಂದುವರ್ಸು. ಏನ್ ಸರ್ ನೀವು ಇನ್ನು ಸ್ವಲ್ಪ ಆಳಕ್ ಹೋಗಿ. ಬಿಗ್ ಬಾಸ್ ಮನೆ ಬಗ್ಗೆ ಕಲರ್ಸ್ ಕನ್ನಡದವ್ರಿಗಿಂತ ನಮ್ ಯಜಮಾನ್ರಿಗೆ ಗೊತ್ತು. ಟ್ರೈ ಸಮಥಿಂಗ್ ಡೀಪ್. ಈಗ ಕೇಳಿದಕ್ಕೆ ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಈ ನನ್ನ ಮಗ. ಇನ್ನೇನ್ ಕೇಳೋದು ಇವನ್ನ? ನಮ್ಮ ಡ್ಯಾಡಿ ಅಂದ್ರೆ ಏನು ತಗೊಂಡ್ರಿ ನೀವು? ಪ್ರಾಬ್ಲಮ್ ಜೊತೆ ಪಗಡಿ ಆಡೋರು, ಸೆಂಟಿಮೆಂಟ್ ಜೊತೆ ಸರ್ಸ ಆಡೋರು, ಟೆನ್ಷನ್ ಜೊತೆ ಟೆನ್ನಿಸ್ ಆಡ್ತಾರು, ಡಿಪ್ರೆಷನ್ಗೆ ಡೈರೆಕ್ಷನ್ ಮಾಡೋರು. ತುಂಬಿರೋ ಸಾಕು, ಸುಮ್ಮನಿರಪ್ಪ. ಕುರಿ ಕೇಳಲ್ಲ. ನೆಕ್ಸ್ಟ್ ಪ್ರಶ್ನೆ. ಒಂದ್ ಕೆಲಸ ಮಾಡು, ನೀನ್ ಪ್ರಶ್ನೆ ಕೇಳೋದ್ ಕೇಳ್ತಾ ಇರೋ. ನಂಗೆ ಒಂಚೂರು ಕೆಲಸ ಆಯ್ತಾ, ನಾನು ಹೋಗ್ಬಿಟ್ಟು ಬರ್ತೀನಿ. ಕೆಲಸ ಆಮೇಲೆ ಮಾಡ್ಬೋದು, ಮೊದಲ ಪ್ರಶ್ನೆ ಉತ್ತರ ಕೊಡು. ಸರಿಯಾಗಿ ಹುಟ್ಟಿದ್ಯಾ ಕಡ ನೀನು. ನಿಂಗೆ ಇನ್ನು ಕನ್ಫರ್ಮ್ ಆಗಿಲ್ಲ ಇರೋ. ನೋಡಿ ಸರ್, ಬಾಂಗಡಿ ಮೀನ್ ಹಿಡಿಯೋದಕ್ಕೆ ಎರೆಹುಳ ಹಾಕಿದ್ರೆ ಸಾಕು, ಆದ್ರೆ ತಿಮಿಂಗ್ಲ ಹಿಡಿಯೋದಕ್ಕೆ ಹೆಬ್ಬಾವನ್ನೇ ಹಾಕ್ಬೇಕು. ಜೋರಾಗಿರೋ ಪ್ರಶ್ನೆ ಕೇಳಿ, ಆಗ ನಮ್ಮ ಮನೆಯವರು ದೊಡ್ಡದಾಗಿ ಉತ್ತರ ಕೊಡ್ತಾರೆ. ಓಹೋ, ಹೆಬ್ಬಾವು. ಬಿಡ್ತೀನಿ ಈಗ ಹಿಡ್ಕ. ಬಿಗ್ ಬಾಸ್ ಮನೆ ನೋಡಿದಿರಾ, ಅದ್ರೊಳಗೆ ಇದ್ ಬಂದಿದ್ದೀರಾ. ಹೌದು. ನನ್ನ ಪ್ರಶ್ನೆ ಸಿಂಪಲ್. ಏನೋ ಆ ಮನೆಗ್ ಬಳಸಿದಾರಲ್ಲ ಇಟ್ಗೆ, ಗೊತ್ತು ಗೊತ್ತು. ಅದ್ ಯಾವ ಕಂಪ್ನಿದು ಅಂತ ಕೇಳ್ತೀಯಾ? ಮಂಜುನಾಥ ಬ್ರಿಕ್ ವರ್ಕ್ಸ್ ಅಂತ. ಅದ್ ಯಾವ ಬಣ್ಣದ್ದು ಅಂತ ಕೇಳ್ತೀಯಾ? ಕೆಂಪು ಬಣ್ಣದ್ದು. ಎಷ್ಟಿಟ್ಟಿಗೆ ಅಂತ ಕೇಳ್ತೀಯಾ? ಕಾಂಪೌಂಡ್ ಕಟ್ಟಕ್ಕೆ 56,000 ಇಟ್ಟಿಗೆ ಯೂಸ್ ಮಾಡೋರೆ. ರೂಮ್ಗೆ 24,000, ಕಿಚನ್ಗೆ 28,000, ಬಾತ್ರೂಮ್ಗೆ 16,000 ಇಟ್ಟಿಗೆ ಬಳಸೋರೆ. ಓಹೋ, ಬಾತ್ರೂಮ್ ಅಲ್ಲಿರೋ ಹ್ಯಾಂಡ್ ಫ್ಲಶ್ ಯಾವ ಕಂಪನಿ ಹೇಳಿ? ಬಾತ್ರೂಮ್ ಹ್ಯಾಂಡ್ ಡ್ಯಾಡಿ 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 ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಏನೇನು ಅಂದ್ರೆ ಉತ್ತರ ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ. ಅವನು ಫ್ಲೆಶ್ ಕೇಳ್ತಾವನೆ. ಅಪ್ಪ, ಅದು ಪ್ಲಸ್ ಹಿಂದೆ ಇರ್ತದೆ. ಅದು ಮಗ ತೊಳಿಯಕ್ ಮುಂದೆ ಇದ್ದಿದ್ರೆ ಹೇಳ್ತಿದ್ದೆ ನೋಡ್ಕೊಂಡು. ಅದು ಹಿಂದೆ ಇರ್ತದೆ. ನಾನು ಯಾಕೆ ಹಿಂಗ್ ಕೂತ್ಕೊಳ್ಳಿ? ನಾನು ಹಿಂಗ್ ಕೂತ್ಕೊತಿದ್ದೆ. ಮುಂದೆ ಇರಕ್ ಕೇಳೋ ಬಾಗ್ಲು ಅಂತ ಹೇಳ್ತಿದ್ದೆ. ಏನ್ರಿ ಸಲ ನೀವು ನಮ್ ಡ್ಯಾಡಿ ಬಗ್ಗೆ ಹಿಂದಿಂದ ಕೇಳ್ತೀರಿ ನೀವು? ಕಣ್ಣಿಗೆ ಕಾಣೋದು ಕೇಳ್ರಿ, ಮುಂದಿಂದ ಕೇಳ್ರಿ ನೀವು. ಹೌದು ಸರ್, ಕೇಳಿ, ಕೇಳಿ. ನಿಮ್ಮ ಅಮ್ಮನ ಹತ್ರ ನಿಂತ್ಕೊ. ಹೌದು ಸರ್, ಕೇಳಿ ಕೇಳಿ, ಉತ್ತರ ಕೊಡ್ತಾರೆ. ಅಯ್ಯ, ನಿನ್ ಮುಖ ಮುಚ್ಚ. ಆಲ್ರೆಡಿ ಮುಚ್ಚಿದೆ ಕಣ. ಹಂಗಾರ ನಿನ್ ಮುಖ ಮುಚ್ಚ. ಹೋಗ ಲುಚ್ಚ. ಹಂಗಲ್ಲ ಯಾರಿಗೋ. ಇಲ್ಲ, ನಿನ್ಗೆ ಹೇಳಿದ್ ಕೇಳು. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಕೇಳು. ನೀನು ಬಿಗ್ ಬಾಸ್ಗೆ ಹೋಗಿದ್ದೆ ಅಲ್ವಾ? ಹೌದು. ಅದೇ ಫ್ಲೆಶ್ ಪಕ್ಕ ಒಂದು ಕಮೋಡ್ ಇತ್ತಲ್ಲ, ಆ ಕಂಪನಿ ಹೆಸರೇನು? ಇಲ್ಲಿ ತೊಳ್ಕೊಳ್ಳಿ. ಅದನ್ನು ನೋಡ್ಕೊಂಡ್ ಕೂತ್ಕೋತಿದ್ದಪ್ಪ ನೀನು. ಏಜೆಂಟ್ ಹಿಮಿತ್ತು ಕಣ, ಇನ್ನೇನ್ ಕೆಲಸ. ಎಲ್ಲ ಹೆಸರುಗಳೆಲ್ಲ ಹುಡ್ಕೋದು. ಅಲ್ಲಿ ನೋಡಿದ್ರಲ್ಲ, ಅವಾಗ ನೋಡಿದಾಗ ಅದ ಇಲ್ಲಿ ತೊಳ್ಕೊಳ್ಳಿ ಅಂತ ಬರ್ದಿದ್ರು. ಅದೇ ಅಂತ ಹೆಂಗ್ ನಂಬೋದು? ನೀನ್ ನಮ್ ಸೀಸನ್ ಅಲ್ಲಿ ಇದ್ದ? ಇಲ್ಲ. ಮತ್ ನಿನ್ಗೇನ್ ಗೊತ್ತು? ನಾನು ಹೇಳಿದ್ದೀನಿ ನಂಬೇಕತ್ತಾನೆ ನೀನು. ಅಯ್ಯೋ, ಏನೋ ಒಂದ್ ಹೇಳ್ಬಿಟ್ಟಲ್ಲ. ನಾನು ಸುಳ್ಳು ಹೇಳ್ಬಿಡ್ಬೋದಾಗಿತ್ತಲ್ಲ. ನಮ್ ಸೀಸನ್ ಅಲ್ಲಿ ಇವನು ಇರ್ಲಿಲ್ಲ. ತಟ್ಕಡೆ ನಾನು ಏನಾರು ಹೇಳ್ಬೋದು. ಜ್ಞಾಪಕ ಬಂತಪ್ಪ, ಕಂಪ್ನಿ ಹೆಸರು ಜ್ಞಾಪಕ ಬಂತು. ಯಾವ್ದ್ರದ್ದು? ಅದೇ ಫ್ಲೆಶ್ ಹೆಸರೇನು ಅಂತ ಕೇಳಿದ್ದಲ್ಲ. ಹೌದಾ? ಏನು? ಹೆಂಗ್ ತೊಳ್ಕೊಳ್ಳಿ? ಹಿಂದೆಯಿಂದ ತೊಳ್ಕೊ. ಅದಲ್ಲಪ್ಪ, ಕಂಪ್ನಿ ಹೆಸರು ಹೆಂಗ್ ತೊಳ್ಕೊಳ್ಳಿ. ಹೆಂಗಾರು ತೊಳ್ಕೊ, ನನ್ಗೇನಾಗಬೇಕಾಗಿದೆ? ಇದ್ರ ಬದಲು ಸುಮ್ಮನೆ ಕೂತಿದ್ರಾಗಿರೋದು. ನಾನು ಮುಂದರ್ಸೋದೆ. ನಿನ್ ಬೇರೆ ಏನ್ ಸ್ಕ್ರಿಪ್ಟ್ ಐತಿ? ಮುಂದರ್ಸ್. ಫಸ್ಟ್ ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ. ಬಿಗ್ ಬಾಸ್ ಅಲ್ಲಿ ಇದ್ದಾಗ ಎಷ್ಟು ಡವ್ ಮಾಡಿದೆ ಅದನ್ನ ಹೇಳು. ಏನಿಲ್ಲ ಅಮ್ಮ, ನಾನು ಹೆಂಗಿದ್ದೆ ಹಂಗೆ ಇದ್ದೀನಿ. ನೀವು ಮನೆಯಲ್ಲಿ ಹೆಂಗಿದ್ರು ಹಂಗೆ ಇದ್ರು ಬಿಗ್ ಬಾಸ್ ಅಲ್ಲೂ? ಹಾ ಸರ್, ಮನೇಲಿ ಒಂದೊಂದ್ಸಲ ಬಟ್ಟೆ ಗಿಟ್ಟ ಎಲ್ಲ ಬಿಚ್ಚಿರ್ತೀನಿ. ಅಲ್ಲಿ ಮನೇಲಿ ಹೆಂಗಿದ್ದೆ ಹಂಗಿರಕ್ಕಾಯ್ತದ ಸರ್? ಹೌದು. ಇನ್ನೊಂದು, ಇವಾಗ ಬಿಗ್ ಬಾಸ್ ಹೋದ್ರೆ ಎಷ್ಟು ಒಂದು 15 kg ಕಮ್ಮಿ ಇದೆ ನೀನು? 15. ಇವಾಗ ಮತ್ತೆ ಅಷ್ಟು 8 kg ಜಾಸ್ತಿ ಇದೆ. ಬಿಗ್ ಬಾಸ್ ಸೀಸನ್ 7 ಅಲ್ಲಿ ಹೈಯೆಸ್ಟ್ ವೆಯ್ಟ್ ಲಾಸ್ ಆಗಿದೆ ಯಾರಿಗೆ? ನಿಂದೇನಾ? ಪ್ರತಾಪ್. ಹೈಯೆಸ್ಟ್ ವೆಯ್ಟ್ ಗೇನ್ ಆಗಿದೆ ಯಾರಿಗೆ? ಭೂಮಿ, ಪ್ರಿಯಾಂಕಾ. ದೊಡ್ಡ ಕಳ್ರು ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ ಅಲ್ಲಿ ಯಾರು ಬಿಗ್ಗೆಸ್ಟ್ ಕಳ್ರು? ಭೂಮಿ. ಭೂಮಿ. ಏನಪ್ಪ ಅಷ್ಟು ಕಾನ್ಫಿಡೆಂಟ್ ಆಗಿ ನೀನೇನು ಕದಿಲಿಲ್ಲನೋ? ಹೋಗಿದ್ದೆ ಒಂದ್ 3 ಜನದ ಮನ್ಸ್ ಕದಿಬೇಕು ತಾನೆ. ನಾವು ಮದುವೆ ಆಗಿ ಹೋಗಿದ್ದೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಾವಿಬ್ರು. ಅಯ್ಯೋ, ಅಲ್ಲೊಂದ್ ದಿವಸ ಇಲ್ಲ, ಇಬ್ರು ಮದ್ವೆ ಆಗಿದ್ರಾ? ಅಲ್ಲ ನಾವಲ್ಲಪ್ಪ, ನಾವು ನಮ್ ಪಾಡಕ್ ಮದುವೆ ಆಗಿ ಒಳಗೋಗಿದ್ವಲ್ಲ, ಅದು ಪ್ರಾಬ್ಲಮ್ ಆಗ್ಬಿಡ್ತು. ಒಂದ್ ದಿವಸ ನಾವು ಹುಡುಗ ಹುಡುಗಿರೆಲ್ಲ ಏನೋ ಮಾತಾಡ್ತಾ ಇದೀವಿ,
ನಗಾಡ್ತಾ ಇದೀವಿ, ಯಾರೋ ರೇಗಿಸ್ತಾ ಇದಾರೆ, ಎಲ್ಲ ಮಾಡ್ತಿದಾರೆ. ಇವ್ರಿಬ್ರೆ ಮರದ ಕೆಳಗಡೆ ಕುತ್ಕೊಂಡು ಏನ್ ಹೇಳ ರೀಶಾ, ಮದ್ವೆ ಆಗಲ್ಲ ಇಲ್ಲಿಗೆ ಬರಬಾರ್ದು ಕಣ. ಅಲ್ಲ ಸರ್, ಟಾಸ್ಕ್ ಪೇರ್ ಜೋಡಿ ಮಾಡಿ ಕಳಿಸ್ತಾನೆ ಇದಾರೆ ಡೇಟ್ಗೆ. ನಾನು ಇವನು ಮುಖ ನೋಡ್ಕೊಳೋದು. ಮದ್ವೆ ಆಗಲ್ಲ ಇಲ್ಲಿ ಬರಬಾರ್ದು ಕಣ. ಮಜಾ ಮನೆಯಲ್ಲಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ. ಎಪಿಸೋಡ್ ಮುಗಿಸ್ತಾ ಇದೆಯಾ? ನಾನು ನೆಕ್ಸ್ಟ್ ಎಪಿಸೋಡ್ ನಾನು ಎಲ್ಲೋ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕಾಗುತ್ತೆ. ನಾನು ಅಷ್ಟೊತ್ತಿರಕ್ಕಾಗಲ್ಲ. ಎಲ್ಲಿ ಹೋಗ್ತೀಯಾ? ಹೋದ್ರೆ ಎಲ್ಲಿ ಇತ್ಲ ಕಡೆ ಹೋಯ್ತೀಯ ಅಷ್ಟೇ ತಾನೆ, ಹೋಗು. ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಆದ್ರೆ ನಾಳೆ ನಮ್ಮ ಬಿಗ್ ಬಾಸಿನ ಮತ್ತಷ್ಟು ಕಂಟೆಸ್ಟೆಂಟ್ಸ್ ಇಲ್ಲಿ ಮಜಾ ಮನೆಗೆ ಬರ್ತಾ ಇದಾರೆ. ಅವ್ರ ಜೊತೆ ಕೂಡ ನಮ್ಮ ಮಾತನ್ನ ಮುಂದುವರ್ಸೋಣ, ತರಲೆಯನ್ನ ಮುಂದುವರ್ಸೋಣ. ಸೊ ಅಲ್ಲಿವರೆಗೂ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ Ace23 and Clinic Plus. Special partners Shankara Amruta and Exit No Entry. Thank you. Good night. Love you all. Bye bye.